बोला पुंडलिक वरदारी विठ्ठल श्री ज्ञानदेव तुकाराम पंढरीनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्मा तस्मै श्री गुरुवे नमः। गुरु साक्षात् परब्रह्मा तस्मै श्री गुरुवे नमः। सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ ಜಯ ರಘುವೀರ ಸಮ ಪುಂಡಲೀಕ ವರದಾರಿ पार्वती पतेश्वर महादेव राजाधिराज सद्गुरुनाथ महाराज की जय। श्री गुरुदेव। ಶ್ರೀರಾಮ್ ಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಆ ರುಕ್ಮಿಣಿ ಸಹಿತ ಪಾಂಡುರಂಗನ ಚರಣಾರವಿಂದಗಳಿಗೆ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಜಗತ್ತಿನ ಕಲ್ಯಾಣಕ್ಕಾಗಿ ಅವತರಿಸಿ ಬಂದು ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ ದೇಹ ಕಷ್ಟವಿತಿ ಪರೋಪಕಾರೇ ಅಂಥೇಳಿ ಸಂತರ ಹೇಳಿದಂಗೆ ಜಗತ್ತಿನ ಜೀವಿಗಳ ಉದ್ಧಾರಕ್ಕಾಗಿ ತಮ್ಮನ್ನು ತಾವು ಪೂರ್ಣ ಸಮರ್ಪಣೆ ಮಾಡಿಕೊಂಡು ನಮ್ಮಂಥ ಪಾಮರರ ಉದ್ಧಾರಕ್ಕಾಗಿ ಮನೆ ಮನೆ ತಿರುಗಾಡಿ ಈ ಭಕ್ತಿಪಥವನ್ನು ತೋರಿಸಿದಂತಹ ಎಲ್ಲ ಆಗಿ ಹೋದಂತಹ ಸಂತ ವರೇಣ್ಯರ ಚರಣಾರವಿಂದಗಳಿಗೆ ದಂಡವತ ನಮಸ್ಕಾರಗಳನ್ನು ಸಲ್ಲಿಸಿ ಇಂಥ ಒಂದು ಮಹಾನ್ ಗ್ರಂಥವನ್ನು ರಚನೆ ಮಾಡಿದಿರುವಂತಹ ಮಾೌಲಿ ಜ್ಞಾನೇಶ್ವರರು, ನಿವೃತ್ತಿನಾಥರು, ಸೋಪಾನ ಕಾಕ, ಮುಕ್ತಾಬಾಯಿ ಇವರೆಲ್ಲರ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ರಚಿಸಿದವರು ಮಾೌಲಿ ಜ್ಞಾನೇಶ್ವರರಾದರೂ ಪ್ರೇರಣಾಕರ್ತರು ಕೃಪಾಮೂರ್ತಿಗಳು ಯಾರಪ್ಪ ಅಂದ್ರೆ ಅವ್ರ ಗುರುಗಳಾಗಿರುವಂತಹ ನಿವೃತ್ತಿನಾಥರು. ನೇವಾಸ ಗ್ರಾಮದೊಳಗೆ ಪೈಠಣದಿಂದ ಬರುವ ಹೊತ್ನ್ಯಾಗ ನಿವೃತ್ತಿನಾಥರು ಆಜ್ಞೆ ಮಾಡ್ತಾರೆ, ನೋಡು ಜ್ಞಾನೇಶ, ಭಗವದ್ಗೀತೆಯನ್ನು ಕೃಷ್ಣ ಪರಮಾತ್ಮ ಏನು ಹೇಳಲ್ಲ, ಅದರ ಅರ್ಥ ತಮಗೆ ಹೆಂಗೆ ತಿಳಿದ ಹಂಗೆ ಅರ್ಥ ಮಾಡಿ ಹೇಳ್ಕೊತ ಹೋಗ್ಯಾರ. ಈಗ ನಿನ್ನ ಅವತಾರ ಆಗಿದೆ, ನೀನು ಶ್ರೀಕೃಷ್ಣನ ಅವತಾರ ಐತಿ. ನಿನ್ನ ಅವತಾರ ಆದ ಕಾರಣ ಏನಪ್ಪ ಅಂದ್ರೆ ಆ ಭಗವದ್ಗೀತೆಗೆ ಟೀಕೆಯಾಗಿ ಅಥವಾ ಅದರ ವಿವರಣೆಯನ್ನು ನೀನು ಜನಸಾಮಾನ್ಯರಿಗೆ ತಿಳಿಯುವಂತೆ ಒಂದು ಪರಮಾರ್ಥ ದೀಪಿಕ ಅಂದರೆ ಏನು ಈ ಜ್ಞಾನೇಶ್ವರಿ ಗ್ರಂಥವನ್ನು ರಚನೆ ಮಾಡುವಂಥ ಆಜ್ಞೆ ಮಾಡಿದಾಗ ನಿಮಗೆಲ್ಲರಿಗೂ ಗೊತ್ತದ ಜ್ಞಾನೇಶ್ವರ ಮಹಾರಾಜರ ಈ ಒಂದು ಜ್ಞಾನೇಶ್ವರಿಯನ್ನು ನಾವು ಓದಿದಾಗ ಏನಾಗ್ತದೆ ಅಂದ್ರೆ ಅವರೇ ಪ್ರತಿಯೊಂದು ಅಧ್ಯಾಯದೊಳಗೆ ಗುರುವಿನ ಕೀರ್ತಿಯನ್ನು ಇಷ್ಟು ಕೊಂಡಾಡ್ಯಾರಲ್ಲ, ಸ್ವತಃ ನಿವೃತ್ತಿನಾಥರೇ ಸಾಕೋ ಜ್ಞಾನೇಶ ವಿಷಯ ಮುಂದುವರಿಸೋ ಅನ್ನೋ ತನಕನೂ ಸಹಿತ ತಮ್ಮನ್ನು ತಾವು ಮರೆತು ಗುರುವಿನ ಕೀರ್ತಿಯನ್ನು ಕೊಂಡಾಡ್ಯಾರ. ಒಂದೊಂದು ಸಾಮಾನ್ಯ ವಿಷಯಕ್ಕೆ ಮೊದಲು ಮಾಡಿಕೊಂಡು 10-15 ದೃಷ್ಟಾಂತಗಳನ್ನು ಕೊಟ್ಟು ಹೇಳ್ತಾರಂದ್ರೆ 16 ವರ್ಷದ ಹುಡುಗ ಅದು ಹೆಂಗೆ ಸಾಧ್ಯ ಆಗ್ತದೆ ಕಲ್ಪನಾ ಮಾಡಿರಿ. ಗುರು ಕೃಪಾದಿಂದ ಇಷ್ಟೆಲ್ಲ ಸಾಧ್ಯ ಆಯಿತು. ನಮಗೆ ನಮ್ಮ ಜೀವನದೊಳಗೆ ಸಮಾಧಾನವನ್ನು ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಇಂಥ ಒಂದು ಭಾವಾರ್ಥ ದೀಪಿಕಾ ಅನ್ನುವಂಥ ಈ ಗ್ರಂಥ ನಮ್ಮ ಕೈಯಾಗಿ ಕೊಟ್ಟರು. ನಾವು ನೀವುಗಳೆಲ್ಲ ಇಷ್ಟೇ ಅಲ್ಲ 28-29 ಬಂದಿರುವಂತಹ ಹರಿಪಾಠವನ್ನು ಕೈಯಾಗಿ ಕೊಟ್ಟರು. ಇನ್ನು ಇಷ್ಟೆಲ್ಲ ಇದ್ದಾಗ್ಯೂ ಸಹಿತ ನಾವು ಈ ನಮ್ಮ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಳಿಲ್ಲ ಅಂದ್ರೆ ಅದಕ್ಕೆ ಸಂತರಾದರೂ ಏನು ಮಾಡಬೇಕು, ಪಾಂಡುರಂಗನಾದರೂ ಏನು ಮಾಡಬೇಕು,
ಇಷ್ಟೊಂದು ಹಮ್ಮಿಕೊಂಡು ಇಷ್ಟೊಂದು ಭವ್ಯವಾದಂಥ ಮಂದಿರವನ್ನು ನಿರ್ಮಾಣ ಮಾಡಿ ವರ್ಷಕ್ಕೊಮ್ಮೆ ವೈಭವದಿಂದ ಪಾಂಡುರಂಗನ ಗುಣಗಾನ ಆಗುತ್ತಂತೇಳಿ ಎಷ್ಟೊಂದು ಪ್ರಯತ್ನ ಇಲ್ಲಿ ನಡೆದರೂ ಸಹಿತ ಜನರಿಗೆ ಇನ್ನೂ ಇದರಿಂದ ಪ್ರಪಂಚದಿಂದ ಹೊರಗೆ ಬರಲಿಕ್ಕೆ ಆಗವಲ್ತಲ್ಲ ಅಂತಂದ್ರೆ ಜ್ಞಾನೇಶ್ವರ ಮಾವಲಿಯವರಂತಾರ ಸಾಯಾಸೆ ಕರಿಸಿ ಪ್ರಪಂಚದಿನನಿಸಿ ಹರಿಸಿ ನ ಭಜಿಸಿ ಕವಣೆ ಆಗುಣೆ. ಯಾವ ಕಾರಣಕ್ಕೆ ನೀವು ಇದನ್ನು ಮಾಡವಲ್ರಪ್ಪ? ಸಾಯಾಸೆ ಕರೆಸಿ ಪ್ರಪಂಚಕ್ಕಾಗಿ ಎಷ್ಟು ಹೈರಾಣ ಆಗಲಿಕ್ಕತ್ತೀರಿ, ಹಗಲ ರಾತ್ರಿ ದುಡಿಲಿಕ್ಕತ್ತೀರಿ. ದಿನನಿಸಿ ಸಾಯಾಸೆ ಕರೆಸಿ ಪ್ರಪಂಚದಲ್ಲಿಸಿ ಹರಿಸಿ ನ ಭಜಿಸಿ ಕವಣೆ ಆಗುಣೆ. ಯಾವ ಕಾರಣಕ್ಕೆ ನೀವು ಹರಿಭಜನೆ ಮಾಡವಲ್ರಿ? ಎಷ್ಟು ಸರಳದ ಕಲಿಯುಗದೊಳಗೆ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧಾರ ಆಗ್ತಾವಂತೇಳಿ ದಾಸರು ಹೇಳಿ ಹೋಗ್ಯಾರ. ಏನೂ ಇಲ್ಲ, ಕೇವಲ ರಾಮಕೃಷ್ಣ ಹರಿ ಅನ್ನುವಂಥ ಒಂದು ಜಪವನ್ನು ನಾವು ಮಾಡ್ಕೊತ ಹೋದೆವು ಅಂದ್ರೆ ಮಾರ್ಗ ಪ್ರಾಂಜಲ ವೈಕುಂಠಾಚಾರ, ವೈಕುಂಠಕ್ಕೆ ಸುಗಮವಾದ ಒಂದು ಪಥವನ್ನು ನಿರ್ಮಾಣ ಮಾಡಿಕೊಟ್ಟಾರಲ್ಲ. ಕಾಯವಾಣು ಆತ ಅನ್ನ ಪೂರೆ ಹೇವಾಣಿ ಮಸ್ತಕ ಚರಣಿ ಠೇವೀತಸೆ ಅಂತ ತಗೊಂಬಾರ. ಏನು ಈ ಸಂತರ ಉಪಕಾರವನ್ನು ವರ್ಣನ ಮಾಡಲಿ? ನನ್ನ ವಾಣಿ ಆ ಸಂತರ ಒಂದು ವರ್ಣನೆ ಮಾಡಲಿಕ್ಕೆ ಸಾಲುದಿಲ್ಲ ಅಂತಾರವ್ರು. ನೋಡ್ರಿ, 5,01,34,000 ಅಭಂಗಗಳನ್ನು ರಚಿಸಿದಂಥ ತುಕೋಬ್ಬರಾಯರ ವಾಣಿ ಹಂತಿಂತ ಇರಬೇಕು. ಅವರಂತಾರ ಸಂತಾಂಚ ಮಹಿಮಾ ತೋ ಬಹು ದುರ್ಗಮ ಶಾಂತಿಕಾಚ ಕಾಮ ನಾಹಿ. ಇಲ್ಲಿ ಶಬ್ದಗಳ ಕೆಲಸನೇ ಇಲ್ಲ ಅಂತಂತಾರ. ನಪುರೆ ಹೇ ವಾಣಿ, ನನ್ನ ಈ ವಾಣಿ ಸಾಲುದಲ್ಲಂತಾರೋ. ಅದಕ್ಕೆ ಏನು ಮಾಡ್ತೀನಿ? ಮಸ್ತಕ ಚರಣಿ ಠೇವಿ ತಸೆ, ನನ್ನ ಮಸ್ತಕವನ್ನು ಈ ಸಂತನ ಚರಣದ ಮೇಲೆ ಇಟ್ಟು ಬಿಟ್ಟನೆ ಅಂತ. ಕಾಯದ್ಯಾವ್ಯತ್ಯಾಸಿ ವಾವೆ ಉತ್ತರ ಈ ಠೇವಿತೋ ಹಾ ಪಾಯಿ ಜೀವತೋಡ. ಅಂಥ ಸಂತತ್ವವನ್ನು ಹೊಂದಿದಂಥ ಸಂತ ಮಹಂತ ಮಹಾತ್ಮರು ಆಗಿ ಹೋದಂಥ ಈ ಭೂಮಿ, ನಮ್ಮಂಥ ಪಾಮರರು ಹೋಗ್ತೇವೆ, ಪಂಡ್ರಪುರಕ್ಕೆ ಹೋಗ್ತೇವೆ, ನಾವು ಮಾಲಿ ಹಾಕ್ಕೊಂಡೇವ್ರಿ ಅಂತೇವೆ, ನಾವು ವಾರಿ ಮಾಡೇವ್ರಿ ಅಂತೇವೆ. ಹೌದಪ್ಪ, ವಾರಿ ನಾವು ಮಾಡೀವಿ, ಪಂಡ್ರಪುರಕ್ಕೂ ಹೋಗಿ ಬಂದು ಬದಲಾವಣೆ ಏನಾದಿ? ಬದಲಾವಣೆ ಬೇಕಲ್ಲ. ಒಂದು ಕಾರ್ಯಕ್ರಮಕ್ಕೆ ಜನರನ್ನು ಕೂಡಿಸಬೇಕಾದ್ರೆ ಇಷ್ಟೊಂದು ನಿನಗೆ ಪ್ರಯತ್ನ ಮಾಡಬೇಕಾಗಿದೆ. ಮನಿ ನಿಮ್ಮನ್ನು ಬಿಡಾವಂತಾಗ್ಯದ ಅಂದಾಗ ನೀವು ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಾಗ ಇಟ್ಕೋದೇ ಆಗಿಲ್ಲ. ಇನ್ನು ನಿಮ್ಮ ಮನಸ್ಸನ್ನು ಒಯ್ದು ಭಗವಂತನವನ್ನ ಚಿಂತನದೊಳಗೆ ಹಚ್ಚಲಿಕ್ಕೆ ಹೆಂಗೆ ಆಗ್ಲಿಕ್ಕೆ ಸಾಧ್ಯದ? ಸತತವಾಗಿ ನಾವು ಇದನ್ನೇ ಮಾಡಿದರೆ ಮಾತ್ರ ಭಗವಂತನ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯದ. ಕೂತಾಗ ನಿಂತಾಗ ರಾಮರಾಮೆನ್ನು, ನೋಟದೊಳು ನಿದ್ರೆಯೊಳು ರಾಮರಾಮೆನ್ನು, ಯಾವಾಗಲೂ ರಾಮ ನಿನ್ನೊಳಗೆ ಇರುವ ಪ್ರೇಮದಿಂದಲೇ ಕರೆವೋ ಎಂದು ಬರುವ ಅಂತೇಳಿ ಕಾಕಂಕಿ ರಾಮಾಚಾರ್ಯ ಹೇಳ್ತಾರೆ. ಬರೇ ಕೇವಲ ನಾಮಸ್ಮರಣೆ. ಈ ಕಲಿಯುಗದೊಳಗೆ ನೀ ಏನೂ ಶ್ರಮ ಮಾಡೋದು ಬೇಡ. ತಾಯಿಚ ಬಯಸೋನಿ ಚಿತ್ತ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ಏನು ಆನಂದದ, ಆ ಆನಂದ ಸವಿಲಿಕ್ಕೆ ಆಗುವಂತಾಗ್ಯದಂಥವ್ರು. ಸಂತರ ಗುಣ ಎಂತಾದಿತ್ತು, ಎಷ್ಟು ನಮ್ಮನ್ನು ಅಪ್ಕೊಂಡ್ರು. ಗುಣದೋಷ ಯಾತಿ ನ ವಿಚಾರಿ ಕಾಯಿ, ನಮ್ಮ ಗುಣದೋಷಗಳನ್ನೇ ವಿಚಾರ ಮಾಡಲಿಲ್ಲ ಅವರು. ಠಾವದಿಲ್ಲ ಪಾಯಿ ಆ ಪುಲಿಯ, ತಮ್ಮಂತೆ ಮಾಡ್ಕೊಂಡು ಬಿಟ್ರಲ್ಲ ಸಂತರು. ಅವರಂತಾರ ತೋರಿಯುವ ಸಾಂಡಿಲಿ ಆ ಪುಲಿ ಪರಿಸೆ ನೇಣೆ ಶಿವ ಕೈಸಿ ಲೋಕಣ್ಣಾಜಿ. ಇಂಥ ಒಂದು ಏನಪ್ಪ ಅಂದ್ರೆ ಒಂದು ಕ್ಷುಲ್ಲಕ ಒಂದು ಧಾತುವಿಗೆ ಮುಟ್ಲಿಕ್ಕೆ ಸಹಿತ ಹಿಂದೆ ನೋಡಲಿಲ್ಲ ಪರಿಸ್ಗಳಂತಹ ಇಂಥ ಒಂದು ಯೋಗ್ತಾ ಇದ್ದಂಥ ಸಂತರು ಕೇವಲ ಹೆಸರಿಗೆ ಸಂತರಾಗಿ ಕೂತೇವಂದ್ರೆ ಪಾಂಡುರಂಗನ ಅಂತಃಕರಣಕ್ಕೆ ಹೆಂಗೆ ಆಗ್ತದಂತೆ ಕಲ್ಪನಾ ಮಾಡ್ಕೊಂಡು. ಅವರಂತಾರ ಬರೇ ಸಂತರಂದ್ರೆ ಏನದು? ಸಂತತ್ವ ಇದ್ರೆ ಮಾತ್ರ ಸಂತರಂತಾರವ್ರು. ಸಮರ್ಥ ರಾಮದಾಸ್ ಮಹಾರಾಜ್ ಹೇಳ್ತಾರ, ಕೇಳಿಸ್ತಲ್ಲ ಸ್ಪಷ್ಟ. ಸಮರ್ಥ ರಾಮದಾಸ್ ಮಹಾರಾಜ್ ಅಂತಾರ, ಜೋ ಜಾಣೇಲ ಭಗವಂತ ತಯಾ ನಾಮ ಬೋಲಿಜೆ ಸಂತ.
ಯಾರು ಭಗವಂತನನ್ನ ತಿಳ್ಕೊಂಡಾರ ಅವ್ರಿಗೆ ಸಂತ್ರನ್ರಿ. ಸುಮ್ಮನೆ ಎಲ್ಲಾನು ನಾವು ಮಾಲಿ ಹಾಕೊಂಡು ಬಂದ್ರೆ ಸಂತರ ಆಗುವುದಿಲ್ಲ. ಸಾತಾರ್ಕರ್ ಮಹಾರಾಜರು ಒಂದು ದೃಷ್ಟಾಂತ ಹೇಳ್ತಿದ್ರು ಮಾಮ. ಆ ಲೋಲಕ್ಕದ ಗಡೆ ಆಡಿದ್ದು ನೋಡ್ರಿ, ಕೂತಿದ್ರಂತ ಗಡಿಯಾಳದಾಗ ಹಿಂಗೆ ಲೋಲಕ್ ತಿರುಗಲಿಕ್ಕೆ ಟಿಕ್ 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 ಅಂತೇಳಿ ಅವ್ರು ಮತ್ತೆ ಮೊದಲೇ ಸಾತಾರ್ಕರ್ ಮಹಾರಾಜರಂದ್ರೆ ದೊಡ್ಡ ಜ್ಞಾನಿಗಳು. ಅವ್ರಂದ್ರಂತ ಏನಪ್ಪ ಏನು ನಡೆಸೀನಿ ಇದನ್ನ ಅಂತಂತ. ಏನು ನಾವು ಈ ಕಡೆ ಹೋಗ್ತೇವೆ, ಈ ಕಡೆ ಹೋಗ್ತೇವೆ, ಈ ಕಡೆ ಹೋಗ್ತೇವೆ, ಬರೀ ಇದನ್ನ ಹೋಗೋದು ಬರೋದು ನಡೆದಲ್ಲ, ನಮ್ಮ ಕೆಲಸ ಇದಾದ ಅಂತಂತ ಲೋಲಕ್ಕೆ. ಹೌದಪ್ಪ, ಈ ಕಡೆ ಹೋಗ್ತಿ, ಈ ಕಡೆ ಹೋಗ್ತಿ, ಈ ಕಡೆ ಹೋಗ್ತಿ, ಆಷಾಢ ವಾರಿ ಹೋಗ್ತಿ, ಕಾರ್ತಿಕ ವಾರಿ ಹೋಗ್ತಿ, ಒಟ್ಟ ಹಿಂಗೆ ನಡೆದಿಂದ ತಿರುಗಾಡು ವಾರಿ ಮಾಡೋದು. ಮ್ಯಾಲ ಟೈಮ್ ಎಷ್ಟಾಗ್ಯದ ಗೊತ್ತದ ನಿನಗಂತ ಕೇಳಿದ್ರು ಲೋಲಕ್ಕೆ. ನಮಗೇನು ಗೊತ್ತಿಲ್ಲ ಅಂತ. ಹಂಗೆ ನಿಮ್ಮ ಹಣೆ ವಾರು ಆಗ್ಯದ ಅಂತ. ಎಲ್ಲ ವಾರ ಏನು ಕಾಯಂ ಹೋಗ್ತೇವ್ರಿ, ವಾರಿ ಹೋಗ್ತಿರಿ ಖರೆ ಪಾಂಡುರಂಗನ ಒಂದು ಅವನ ಅಸ್ತಿತ್ವ, ಅವನ ಸ್ವರೂಪದ ದರ್ಶನ ಆಗ್ಯದ. ಪಾಂಡುರಂಗನ ಒಂದು ಆ ಭಕ್ತಿಯೊಳಗೆ ನೀವು ತನ್ಮಯರಾಗಿರೇನು, ಅವನ ಸ್ವರೂಪ ನಿಮ್ಮ ಹೃದಯದಾಗ ಪ್ರಕಟ ಆಗ್ಯದನು. ಮತ್ತು ಇವು ಏನೂ ಆಗಲಿಲ್ಲ ಅಂದಾಗ ತುಕಾರಾಮ್ ಮಹಾರಾಜರು 8ನೇ ತಲೆಮಾರಿನ ವಿಶ್ವಾಂಬರ ಭುವ ಅವರು ವಾರಿ ಮಾಡ್ತಿದ್ರು. ವಾರಿ ಮಾಡಿದಾಗ ಸ್ವತಃ ಪಾಂಡುರಂಗನೇ ಅಂದ, ವಿಶ್ವಂಬರ ಭುವ ಇನ್ನು ಬರಬೇಡ ಅಂದ ವಾರಿ, ನೀ ಇಷ್ಟು ಹೈರಾಣ ಆಗೋದು ಬೇಡ, ನಾನೇ ನಿನ್ನ ತಲೆ ಬಂದುಬಿಡ್ತು. ವಿಶ್ವಂಬರ ಭುವ ಅಂದ, ದೇವ ಹೆಂಗಾದ್ರು ನಾನು ಇನ್ನಲ್ಲಿ ಮಾವಿನ ತೋಟ ಅದಲ್ಲ ಅಲ್ಲಿ ಬಂದನೀಗ, ಅಲ್ಲೇ ನನ್ನ ಕರ್ಕೊಂಡು ಹೋಗಿ ಒಂದು ನಿನ್ನ ಮನೆಯಾಗ ಇಟ್ಕೊಂಡು ನೀ ಅಲ್ಲೇ ಭಕ್ತಿ ಮಾಡಪ್ಪ. ಇವತ್ತಿನ ದಿವಸ ದೇವ ಒಳಗೆ ಇರುವಂಥ ವಿಠ್ಠಲ ರುಕ್ಮಿಣಿ ಮೂರ್ತಿ ಏನವಲ್ಲ, ಕಟ್ಟದ ಮೂರ್ತಿ ಅಲ್ಲವು, ಸ್ವತಃ ಪಾಂಡುರಂಗನೇ ಬಂದು ಅಲ್ಲಿ ಆ ಮಾವಿನ ತೋಟನಾಗ ಇದ್ದಂಥ ಮೂರ್ತಿ ಅವನು ತೊಗೊಂಡು ಬಂದು ವಿಶ್ವಂಬರ ಭುವ ಮನೆಯೊಳಗೆ ಇಟ್ಟು ಪೂಜಾ ಮಾಡ್ಕೋತ ಆರಾಧನೆ ಮಾಡ್ಕೋತ ಹೊಂಟ್ರಂತ. ಮುಂದೆ ಬೋಲೋಬಾ ಆಮೇಲೆ ಅವ್ರ ಮನೆತಂದವ್ರು ಎಲ್ಲರೂ ಮುಂದೆ ತುಕೊಬ್ಬರಾಯರು ಟೈಮ್ದಾಗ ಆ ಗುಡಿ ಗಿಡಿ ಕಟ್ಟಿದ್ರು. ಇದೆಲ್ಲ ನಿಮಗೆ ಗೊತ್ತದ. ಇಷ್ಟು ಅಗಾಧವಾದಂಥ ಲೀಲೆಯನ್ನು ತೋರಿದಂಥ ಪಾಂಡುರಂಗ ಭಕ್ತರ ಆಳಿನ ಆಳಾಗಿ ದುಡ್ದ. ಯಾಕಂದ್ರೆ ಅವ್ರು ಹಂಗಿದ್ರು. ನಾಮದೇವ ಮಹಾರಾಜರು ಮಲ್ಕೊಂಡಿದ್ರು ಆರಾಮ, ಜನಾಬಾಯಲ್ಲಿ ಗುಡ್ಸಲ್ದಾಗ ಮಲ್ಕೊಂಡಿದ್ಲು. ಸಿಕ್ಕಾಪಟ್ಟೆ ಬಿರುಗಾಳಿ ಬೀಸ್ತು, ಚಪ್ಪರೆಲ್ಲ ಹಾರಿ ಹೋಗ್ಲಿಕ್ಕತ್ತು. ಅಲ್ಲಿ ರುಕ್ಮಿಣಿ ಜೋಡಿ ಏಕಾಂತದೊಳಗಿದ್ದ ಪಾಂಡುರಂಗ ಕೃಷ್ಣ ತಡಿ ಅಂತ ಓಡ್ಬೇಕು, ಖಬರಾರು ಓಡಿ ಬರ್ಲಿಕ್ಕತ್ತ. ಯಾಕ್ರಿ ಅಂತಂದ್ರು, ನಮ್ಮ ನಾಮ್ಯಾನ ಗುಡಿಸಲೆಲ್ಲ ಹಾರಿ ಹೋಗ್ಲಿಕ್ಕತ್ತದ, ಮೊದಲು ಹೋಗಿ ಅಂತ ಸಜ್ಜು ಮಾಡ್ಬೇಕಂತೇಳಿ ಜನಾಬಾಯಿಗೆ ಹೇಳಿ ಅಂತೇಳಿ ನಾಮದೇವ ಮಹಾರಾಜರಲ್ಲಿ ಎಬ್ಬಿಸಲಿಲ್ಲ. ಜನಾಬಾಯಿನ ಕರ್ಕೊಂಡು ತಾನೇ ಎಲ್ಲ ಚಪ್ರ ಹಾಕಿ ನಾಮದೇವರ ಮಹಾರಾಜರಿಗೆ ನಿವಾಂತ ಮಲ್ಕೊಳ್ಳಿಕ್ಕೆ ಬಿಟ್ಟ. ಇದಕ್ಕಿಂತ ಏನು ಬೇಕು? ಸಂತರ ಆಳಿನ ಆಳಾಗಿ ದುಡ್ದ. ಜನಾಬಾಯಿ ಕೈಯಾಗ ಆಳಿನ ಆಳಾದ, ಬೀಸಲಿಕ್ಕೆ ಬೀಸು ಕಲ್ಲು ಹಿಡ್ದ. ಹೆಂಡಿ ತರ್ಲಿಕ್ಕೆ ಹೋದ್ರೆ ತಾನು ಅಕ್ಕಿ ಜೋಡಿ ಹೋಗಿ ಹೆಂಡಿ ತಗೊಂಡು ಬಂದ, ಕುಳ್ಳು ಹಚ್ಚಿದ. ಒಂದು ಎರಡು ಮತ್ತು ಈಗ ಮಾಡೋದಿಲ್ಲ ಅಂದ್ರೆ, ಈಗ ನೀ ತುಕಾರಾಮ್ ಮಹಾರಾಜರ ಗತಿ ಆಗು, ನೀನು ಜ್ಞಾನೇಶ್ವರ ಮೌಲ್ಯವ್ರ ಗತಿ ಆಗು, ನೀನು ಜನಾಬಾಯಿ ಗತಿ ಆಗು. ನಿನ್ನನ್ನು ನೀ ಸಮರ್ಪಣೆ ಮಾಡಿಕೊಂಡಾಗ ಇವೆಲ್ಲ ಆಗ್ತಾವೆ. ಕೇವಲ ಏನಪ್ಪ ವಿಠ್ಠಲ 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 ಅಂತ ಇದರಿಂದ ಆಗೋದಿಲ್ಲ. ಅಂಥ ಒಂದು ನಿಷ್ಪ್ರಿಯತೆ ಬರಬೇಕು. ಅದಕ್ಕೆ ಭಕ್ತ ಹೆಂಗಿರಬೇಕು? ನಾವು ಭಕ್ತರು ಹೆಂಗಿರಬೇಕು ಅನ್ನೋದಕ್ಕೊಂದು ಅದಲ್ಲ. ಇವತ್ತು ನಾವು ಶಾಲೆಗೆ ಹೋಗಿ ನಾವು ಅಡ್ಮಿಷನ್ ಮಾಡಬೇಕಾದ್ರೆ ಹುಡುಗ ಹೆಂಗಿರಬೇಕು, ಅವನ ಪಾತ್ರತೆ ಎಷ್ಟಿರಬೇಕು ಅನ್ನುವಂಥ ವಿಚಾರವನ್ನು ಭಗವದ್ಗೀತೆ ಒಳಗೆ ಅಂದ್ರೆ ಜ್ಞಾನೇಶ್ವರ ಒಳಗೆ 12ನೇ ಅಧ್ಯಾಯದೊಳಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ. 13, 14, 2 ಶ್ಲೋಕ ತೆಗೆದು ನೋಡ್ರಿ ನೀವು. 13, 14, 2 ಶ್ಲೋಕ ನೋಡಿದ್ರಂದ್ರೆ ಅದ್ರಾಗ ಹೇಳ್ತಾರ,
ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಯೀ ಕರುಣಯೇವತಿ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ ಸತತಂ ಸಂತುಷ್ಟ ಯೋಗಿ ಯತಾತ್ಮ ದೃಢ ನಿಶ್ಚಯ ಮೈ ಅರ್ಪಿತ ಮನೋರ್ಬುದ್ಧಿ ಯೋ ಮೇ ಭಕ್ತ ಸಮೇ ಪ್ರಿಯ. ಇವು ನನಗೆ ಸೇರ್ತಾನೆ ನೋಡಪ್ಪ ಅರ್ಜುನ, ನನಗೆ ಎಂಥವು ಸೇರ್ತಾನೆ ಬೇಕಲ್ಲ. ಈಗ ಪಾಂಡುರಂಗ ಅನ್ಬೇಕು, ಅವು ನನಗೆ ಸೇರ್ತಾನೆ ಅನ್ನಬೇಕು. ಏನು ನಾವಿಲ್ಲ, ನಾವು ಪಾಂಡುರಂಗನ ಭಕ್ತಿ ಮಾಡ್ತೀವಿ, ಏನು ದೊಡ್ಡಗದಲ್ಲ ಅಂತಾರೋ. ರಗಡ್ ಕೋಟ್ಯಾನುಗಟ್ಟಲೆ ಮಂದಿ ಮಾಡ್ಲಿಕ್ಕತ್ತದ. ಪಾಂಡುರಂಗ ನಿಮ್ಮ ಸಂಬಂಧ ಹಾದಿ ಕಾಯ್ಬೇಕು. ಪಂಡ್ರಪುರದಾಗ ಅವು ಬಂದಿಲ್ಲಲ್ಲ, ತೊದಲ ಭಾಗಿ ಅವು ನಮ್ಮ ಭಕ್ತ ಬಂದಿಲ್ಲಲ್ಲ ಅಂತೇಳಿ ಹಾದಿ ಕಾಯ್ಬೇಕು. ಅಂಥ ಒಂದು ಭಕ್ತಿಯ ಒಂದು ಪಾತ್ರತ ನಮ್ಮಿರೋದು. ಹಂಗಾರ ಆ ಭಕ್ತಿ ಹೆಂಗಿರಬೇಕು, ಭಕ್ತಿ ಹೆಂಗಿರಬೇಕು ಅಂತನ್ನುವಂಥದ್ದು ಬೇಕಲ್ಲ. ತುಕೊಬ್ಬಾರಾಯರು ಅಭಂಗ ಹೇ ಕೋಟಿ ಭಕ್ತಿ ಪರಜಾಲೆ ಅಂದರು. ತುಕಾರಾಮ್ ಮಹಾರಾಜರು 1 ಕೋಟಿ ಅಭಂಗಗಳನ್ನು ಭಕ್ತಿ ಸಂಬಂಧ ಬರೆದಾರ. ಎಷ್ಟು? ಅಭಂಗ ಹೇ ಕೋಟಿ ಭಕ್ತಿ ಪರಜಾಲೆ ಜ್ಞಾನಪರ ಕೇಳಿ ಚಿತ್ತುಕೇತಿ. ಜ್ಞಾನದ ಮೇಲೂ ಅಷ್ಟೇ ಬರ್ದಾರ. 75 ಲಕ್ಷ ವೈರಾಗ್ಯ ವರ್ಣಿಲಿ 75 ಲಕ್ಷ ಅಭಂಗಗಳನ್ನು ವೈರಾಗ್ಯದ ಮೇಲೆ ಬರ್ದಾರ. ಅದು ಇರಲಿ, ಒಟ್ಟಿನ ಮೇಲೆ 5,01,34,000 ಅಭಂಗಗಳನ್ನು ಬರೆದು ಜಿತ ಏನಪ್ಪ ಅಂದ್ರೆ ವೈಕುಂಠಕ್ಕೆ ಹೋದಂಥದ್ದು ತುಕಾರಾಮ್ ಮಹಾರಾಜರ ಇತಿಹಾಸದ. ಅದ್ರಾಗ ಒಂದು ಅಭಂಗ ಹೇಳ್ತಾರೆ ಅವರು, ಹೆಚ್ಚು ತೋರ ಭಕ್ತಿ ಆವಡುತ್ತೀವಿ. ನನಗೆ ಎಂಥ ಭಕ್ತಿ ಸೇರ್ತದ, ಇಂಥ ಭಕ್ತಿ ಸೇರ್ತದ. ಹೆಂಗ? ಸಂಕಲ್ಪ ವಿವಾಹ ಸಂಸಾರಾಸಿ, ಸಂಸಾರ ಸುಳ್ಳದ ಅಂತ ತಿಳ್ಕೊಂಡು ನನ್ನಂತಲೇ ಬಾ ಅಂತಾರ. ನಾವಿಲ್ಲಿ ಬರುವುದು ಎದಕ್ಕಂದ್ರೆ ಸಂಸಾರ ಚಂದಿರಲಿ ಅಂತ ನಾವು ಬರ್ಲಿಕ್ಕೆ. ರಗಡ್ ವಾರ್ಕರಿಗೆ ವಾರಿ ಹೋಗಿ ಬಂದೆವು, ರಗಡ್ ಸಪ್ತಾಹ ಮಾಡಿದೆವು, ನಮ್ಮದೇ ಪರಿಸ್ಥಿತಿ ಬದಲಾವಣೆ ಆಗಲಿಲ್ಲ ಅಂತ ನಾವು ಅಂತೇವೆ. ಅಂದರೆ ಪರಿಸ್ಥಿತಿ ಬದಲಾವಣೆ ಆಗೋ ಸಂಬಂಧ ಭಕ್ತಿ ಮಾಡಲಿಕ್ಕೆ, ಸದ್ಗತಿ ಸಂಬಂಧ ಮಾಡುವಂಥದ್ದು ಇರೋದಂದ್ರೆ ಪ್ರಪಂಚ ಸುಳ್ಳದ ಅಂತ ಗೊತ್ತಾಗ. ಇದು ಮಿಥ್ಯದ. ಯಾರಿಗೆ ಸತ್ಯ ಕಂಡದ್ದು ಹೇಳಿ ನೀವು ಇಷ್ಟೆಲ್ಲ ಮಂದಿ ಕೂತಿರಲ್ಲ. ಪ್ರಪಂಚದಾಗ ನೀವೇನು ನೋಡ್ಕೊತ ಬಂದಿರಿ ಹಂಗೆ ಅದನು ಇಲ್ಲ, ಬದಲಾಕೋತ ಹೋಗ್ಯದ. ನಾವೇ ಹಿಂಗಿದ್ದೇವನು, ಮೊದಲು ಸಣ್ಣವರಿದ್ದಾಗ ಹೆಂಗಿದ್ದೆವು, ಈಗ ಹೆಂಗಾಗ್ಯಾವು. ಇದೆಲ್ಲ ಕೆಟ್ಕೋತ ಹೋಗಿಬಿಟ್ಟು ಒಂದು ದಿವಸ ವಿನಾಶದ ಕಡೆ ಹೊಂಟದಿದು. ಇದ್ರ ಮೇಲೆ ಮೋಹ ಇಟ್ಟೇವು ನಾವು. ಇದ್ರ ಮೇಲೆ ಎಷ್ಟು ಮೋಹ ಇಟ್ಟೇವು ಅಂದ್ರೆ ನಾವು ಬದುಕುವುದೇ ಶರೀರ ಸಂಬಂಧ ಬದುಕಲಿಕ್ಕತ್ತೇವೆ. ಎಷ್ಟೋ ಮಂದಿ ಎಲ್ಲರೂ ದಿವಸ ಇಷ್ಟಿಷ್ಟು ಗುಳಿಗೆ ತಗೋತೇವೆ ನಾವು ಬದುಕಬೇಕಂತೇಳಿ. ಆದರೆ ಪಾಂಡುರಂಗನ ಆಜ್ಞೆ ಆತಂದ್ರೆ ಒಂದು ಕ್ಷಣ ಸಹಿತ ನಮಗೂ ಇಲ್ಲಿ ಇರ್ಲಿಕ್ಕೆ ಜಾಗ ಇಲ್ಲ, ಮತ್ತಾರಿಗೂ ಜಾಗ ಇಲ್ಲ. ಸರತಾ ಸಂಚಿತಾತೆ ಶೇಷ ನಾಹಿ ಕ್ಷಣಾಚ ಅವಕಾಶ ಭರತ ನ ಭರತ ನಿಮಿಷ ಜಾಣೇಲಾಗೆ. ಒಂದು ನಿಮಿಷ ತುಂಬ್ತದಿಲ್ಲ ಅನ್ನೋದಕ್ಕೆ ಹೋಗಬೇಕಾಗ್ತದೆ. ಅದಕ್ಕೆ ಸಾವು ನಮ್ಮ ಕೈಯಾಗಿಲ್ಲ, ಹುಟ್ಟು ನಮ್ಮ ಕೈಯಾಗಿಲ್ಲ. ಹುಟ್ಟು ಸಾವಿನ ನಡುವಿನ ಒಂದು ಜೀವನ ಏನದಲ್ಲ, ಅದು ಬಂಗಾರ ಸುವರ್ಣಮಯ ಜೀವನ, ಸಮಾಧಾನವಾದಂಥ ಜೀವನ, ಭಕ್ತಿಮಯ ಜೀವನ ಮಾಡ್ಕೋ ಅಂಥದ್ದು ಮಾತ್ರ ನಮ್ಮ ಕೈಯಾಗಲ್ಲ. ಆ ಮಾರ್ಗ ತೋರಿಸಲಿಕ್ಕೆ ಸಂತರು ಬಂದಾರ. ಅದಕ್ಕೆ ನೀವು ಭಕ್ತಿ ಮಾಡಿದರೆ ಹೆಂಗಿರು? ಅದ್ವೇಷ್ಟ ಸರ್ವಭೂತಾನ, ಸರ್ವಭೂತ ಮಾತ್ರರನ್ನು ಸಹಿತ ಪ್ರೇಮನೆ ಮಾಡು, ದ್ವೇಷ ಮಾಡಬೇಡಂತ. ಎಲ್ಲರಲ್ಲಿಯೂ ನಾನೇ ತುಂಬಿರಿ ಅಂದಾಗ ನೀ ದ್ವೇಷ ಯಾರನ್ನು ಮಾಡ್ತಿ? ನಿಮ್ಮೊಳಗೂ ನಾನೇ ಇದ್ದೀನಿ, ಅವರೊಳಗೂ ನಾನೇ ಇದ್ದೀನಿ, ಎಲ್ಲರೊಳಗೂ ನಾನೇ ಇದ್ದೀನಿ ಅಂದಾಗ ನೀ ಯಾರನ್ನು ದ್ವೇಷ ಮಾಡವ? ಯಾರನ್ನೂ ದ್ವೇಷ ಮಾಡಬೇಡ. ಪ್ರಾಣಿ ಪಕ್ಷಿ ಗಿಡ ಮರ ಸ್ಥಾವರ ಜಂಗಮ ಚರಾಚರದಲ್ಲಿ ನಾನೇ ತುಂಬಿನಂದಾಗ ಎಲ್ಲರನ್ನೂ ಪ್ರೇಮ ಮಾಡಲ್ಲ. ಏನು ಪ್ರೇಮ ಮಾಡಲಿಕ್ಕೆ ಏನು ರೊಕ್ಕ ಖರ್ಚು ಮಾಡಬೇಕಾಗಿದೆ ನಿನಗೆ? ಏಕನಾಥ್ ಮಹಾರಾಜರಂತಾರ, ಪ್ರೇಮ ಸುಖದೇಯಿ ಪ್ರೇಮ ಸುಖದೇಯಿ ಪ್ರೇಮೇ ವಿಡ ನಾಹಿ ಸಮಾಧಾನ. ಮತ್ತು ಪ್ರೇಮ ಇರಲಾರ್ದಂಥ ಜ್ಞಾನ ತಗೊಂಡು ಏನು ಮಾಡೋದಂತಾರ ಅವರು? ರಾಂಡವೇನಿ ಜೇವಿ ಶೃಂಗಾರು ಕೇಲ ಜ್ಞಾನೇ ವಿಣ ಸಾಲ ಜ್ಞಾನಿತೈ ಪ್ರೇಮೇ ವಿಣ ಸಾಲ ಜ್ಞಾನಿತೈಸ. ಏಕಾ ಜನಾರ್ದನಿ ಪ್ರೇಮ ಅತೀ ಗೋಡ. ಪ್ರೇಮ ಮಾಡಿ ನೋಡ್ರಿ ಅಂತಾರೋ. ನಮ್ಮ ಅಹಂಕಾರ ನಮ್ಮನ್ನು ಯಾರನ್ನೂ ಪ್ರೇಮ ಮಾಡಿ ಕೊಡುವಂತ ರೊಕ್ಕದ ಅಹಂಕಾರ ಅಷ್ಟು ಮದಗಳು ಕಾಣ್ಲಿಕ್ಕತ್ತಾವ. ಯೌವನ ಮದ, ರೂಪಮನ, ಧನಮದ,
ಆಮೇಲೆ ವಿದ್ಯಾಮದ, ಕುಲಮದ, ಎಷ್ಟು 8 ರೀತಿ ಸೊಕ್ಕನಾಗಿದ್ದೀವಿ ನಾವು. ನಾನೇ ಶ್ರೇಷ್ಠ ಅಂತೇವೆ. ಅನುಷ್ಠಾನ ಮದ ಅಂತ ತಪಸ್ಸೇನೆ ಮಾಡಿದ್ದು ಒಂದು ಮದ. ನಾ 24 ದಿವಸ ತಪಸ್ಸೇನೆ ಮಾಡೀನಿ, ಬರೀ ಎಣ್ಣೆ ಕುಡ್ದೀನಿ, ಅದನ್ನು ಕುಡ್ದು ಏನು ಮಾಡಿದರೆ ಏನು ಪರಕಾದೀನಿ ನಿನ್ನೊಳಗೆ ನೀನು. ನಮ್ಮೊಳಗೆ ನಾವು ಪರಕಾಗಬೇಕಾಗಿದೆ. ಇವತ್ತಿನ ದಿವಸ ನಮ್ಮ ರಮೇಶ್ ಮಾಮ, ನಮ್ಮ ಮಾಮ ಅಂದರೆ ರಮೇಶ್ ಮಾಮ, ಸುರೇಶ್ ಮಾಮ, ಇವ್ರು ಯಾರೂ ಹೊರಗಲ್ಲ. ನಮ್ಮ ತಾಯಿಯವರು ತಮ್ಮಂದಿರು. ನಾನು, ನಮ್ಮ ತಾಯಿ, ಅವ್ರ ತಾಯಿ, ಅಕ್ಕ ತಂಗಿ, ನಾವಿಬ್ಬರು ಅಣ್ಣ ತಮ್ಮ. ನಾ ಅಣ್ಣ, ಅವ ತಮ್ಮ. ನಾವು ರಂಗರಾವ್ ಮಹಾರಾಜರ ಶಿಷ್ಯರು, ಕುಬ್ಬಕಡ್ಡಿಯವರು. ಈ ಸರಿ ಮಹಾರಾಜರ ಪ್ರೇರಣೆ ಏನೋ, ಪಾಂಡುರಂಗನ ಒಂದು ಕೃಪಾಶೀರ್ವಾದ, ಇಲ್ಲಿ ಸೇವಾ ಮಾಡಲಿಕ್ಕೆ ಬಂದಾಗ 4 ವಿಚಾರಗಳನ್ನು ನೀವು ಕೇಳಿದ್ರಂದ್ರೆ ನಾವು ಬಂದಿದ್ದಕ್ಕೂ ಒಂದು ಅರ್ಥದ. ಬರೀ ಕೇಳಿಬಿಟ್ರೂ ಆಗೋದಿಲ್ಲ. ಕೇಳಿದ್ದನ್ನು ನೀವು ಜೀವನದೊಳಗೆ ಅಳವಡಿಸ್ಕೊಂಡ್ರಂದ್ರೆ ನಾವು ಬಂದದ್ದಕ್ಕೂ ಅರ್ಥದ. ನಾನೀಗ 20 ವರ್ಷದಿಂದ ವಾರ್ಕರಿಯೊಳಗೆ ಕೀರ್ತನ ಮಾಡೀನಿ. ನಾನು ವಾರ್ಕರಿ ಪಾಠದವಾಗ ನನ್ನ ಮೇಲೆ ಪ್ರೇಮ, ನಾಗರಾಳದವರು. ವಾರ್ಕರಿಯೊಳಗೆ ನನ್ನ ಕೀರ್ತನ 2 ವರ್ಷ ಆಗ್ಯದ. ಕಲಬೀಳಿಗೆ ಒಳಗೆ ಪ್ರವಚನ ಆಗ್ಯದ. ವಾರ್ಕರಿ ಸಾಂಪ್ರದಾಯಿಕ ನಮಗೆ ಅನ್ಯೋನ್ಯ ಸಂಬಂಧದ ಏನು ಮತ್ತು ಅಂದಾಗ ಆ ಎಲ್ಲ ಒಂದು ಸೇವೆಯ ಕಾರಣ ಏನೋ ಇವತ್ತು ನಾವಿಲ್ಲಿ ಬಂದೆವು. ನೀವೆಲ್ಲರೂ ಪ್ರೇಮದಿಂದ ಕೇಳಿಕತ್ತೀರಿ. ಇಚ್ಛಾ ಏನದ ಅಂದ್ರೆ ಇನ್ನೂ ಅಷ್ಟು ಮಂದಿ ಕೂಡಬೇಕಾಗಿತ್ತು, ನಾ ಬರಬೇಕಾಗಿತ್ತು. ಮನ್ಯಾಗ ಕೂತು ಏನು ಮಾಡೋದದ? ಅದು ಮತ್ತು ಯಾಕ್ರಿ ಹಂಗೆ ಆಗ್ತದೆ ಅಂತ ನೀವು ಅನ್ಬೋದು. ಹಿಂಗ್ಯಾಕೆ ಆಗ್ತದೆ ರೀ? ನಾವು ಬಂದು ಕೂತೇವೆ, ಕೂತ್ರೊಳಗೆ ನಾವು ಇವ್ರು ಮುಂದೆ ಕೂತೇವೆ, ಒಬ್ರು ಹಿಂದೆ ಕೂತೇವೆ, ಮತ್ತೊಬ್ರು ಹಿಂದೆ ಕೂತಾರೆ, ಇನ್ನೊಬ್ರು ಕಟ್ಟೆ ಮೇಲೆ ಕೂತಾರೆ, ಮತ್ತೊಬ್ರು ಅಲ್ಲಿ ಕೂತಾರೆ. ಬಂದಾರ ಕರೆ ಇವ್ರು ಯಾಕೆ ಕೂತಾರಂದ್ರೆ ಸುಕೃತ ಬೇಕಂತಾರೆ. ಪುಣ್ಯದ ಒಂದು ಗಂಟು ನಮ್ಮಲ್ಲಿದ್ದರೆ ಮಾತ್ರ ನಮ್ಮನ್ನು ಮುಂದೆ ಕರ್ಕೊಂಡು ಬರ್ತೀವಿ. ಸತ್ವಗುಣ ಅಂತ ಜಾಗೃತಿ ಇದ್ರೆ ಮಾತ್ರ, ಸತ್ವಗುಣೇ ಭಗವಂತ ಭಕ್ತಿ. ಸತ್ವಗುಣ ನಮ್ಮಲ್ಲಿ ಪರಿಪೂರ್ಣ ಇದ್ರೆ ಮಾತ್ರ ಭಗವಂತನ ಭಕ್ತಿ ಮಾಡಬೇಕಂತ ನಮಗೆ ಅನ್ನಿಸ್ತದೆ. ಹಂಗೆ ನೀವೆಲ್ಲರೂ ಏನು ಕೂತಿರಲ್ಲ, ನೀವೆಲ್ಲರೂ ಪುಣ್ಯವಂತರೇ ಇದ್ದೀರಿ. ಪುಣ್ಯವಂತರಿದ್ದರೂ ಸಹಿತ ಭಕ್ತಿ ಹೆಂಗೆ ಮಾಡಬೇಕು? ಯಾರನ್ನೂ ಇಂದಿನಿಂದ ದ್ವೇಷ ಮಾಡಲಿಕ್ಕೆ ಹೋಗಬೇಡ, ಯಾರನ್ನೂ ಮಾಡಬೇಡ. ಪ್ರಾಣಿ ಮಾಡಬೇಡ, ಪಕ್ಷಿ ಮಾಡಬೇಡ. ನಿಮ್ಮ ಅಂತಃಕರಣ ಹೆಂಗೆ ಕರಗಬೇಕಂದ್ರೆ ಒಂದು ಕಲ್ಲು ಮೇಲೂ ಸಹಿತ ನೀವು ನೋಡಿದರೂ ಸಹಿತ ನೀವು ಕರಗಬೇಕು. ದನ ಗಿನ ಏನು ಪ್ರಾಣಿ ಪಕ್ಷಿ ಪ್ರತಿಯೊಂದನ್ನು ಈಗ ನಾವು ನೋಡ್ರಿ, ಫ್ರಿಜ್ನಾಗ ನೀರು ಕುಡಿತೇವೆ, ನಾವು ಹರಿವಿ ಇಟ್ಕೊಂಡು ಕುಡಿತೇವೆ. ಪ್ರಾಣಿಗಳು ಪಕ್ಷಿಗಳು ಇಂಥ ಬಿಸಿಲಾಗ ಅಡ್ಡಾಡ್ತಿರ್ತಾವ. ಯಾಕೆ ನಾವೆಲ್ಲರೂ ಮನೆ ಮುಂದೊಂದು ಪ್ರಯಾಣದಾಗ ನೀರಿಡಬಾರ್ದು? ತುಕೊಬ್ಬರಾಯರು ಹೊಲ ಕಾಯ್ಲಿಕ್ಕೆ ಹೋದ್ರೆ ಮೂಲಿಗೆ ಒಂದೊಂದು ಅಟ್ಟದ ಮೇಲೆ ನೀರಿಟ್ರು ಶಿಸ್ತಾಗೆ ಕಾಳು ತಿಲ್ಲಿ ಕುಡಿದು ಹೋಗಲಿ ಅಂತ. ಇಂಥ ದಯಾ ಬೇಕಂತಾರೋ. ಭೂತದಯಾ ಥೇವ ಮಗ ಕಾಯಗುಣ ಪ್ರಥಮ ಸಾಧನ ಏನ್ಸಿಯಸೆ ತುಕೊಬ್ಬರಾಯರು ಬಾರಾಮಗದಾಗ ಅಂತಾರೆ. ಭೂತದಯಾ ಬೇಕು ನಮಗೆ. ಭೂತಾಂಚ ದಯಾ ಹೇ ಭಾಂಡವಲ ಸಂತ, ಆಪುಲಿ ಮಮತ ನಾಹಿ ದೇಹಿ. ಭೂತಾಂಚ ದಯಾ ಹೇ ಭಾಂಡವಲ ಸಂತ. ಅವರು ಭಾಂಡವಲ ಏನಂದ್ರೆ ಭೂತ ಮಾತ್ರಲ್ಲಿ ದಯಾ. ನೋಡ್ರಿ, ಜ್ಞಾನೇಶ್ವರಿಗೆ ಒಂದು ಒಂದು ಓವಿ ಹೇಳ್ತಾರ ಜ್ಞಾನೇಶ್ವರ ಮಹಾರಾಜರು. ನಾತರಿ ಇಕ್ಷುದಂಡು, ನಾತರಿ ಜ್ಞಾನೇಶ್ವರೊಳಗಿನ ಓವಿ ಇದು. ನಾತರಿ ಇಕ್ಷುದಂಡು, ಪಾಳಿತರಿ ಗೋಡು, ಗಾಳಿ ತರಿ ಕಡು, ನೋ ಹೇಚಿ ಜೇವಿ ಅಂತೇಳಿ ಜ್ಞಾನೇಶ್ವರೊಳಗೆ ಒಂದು ಶ್ಲೋಕ. ಇದರ ಅರ್ಥ ಏನು? ಕಬ್ಬ. ಇಕ್ಷುದಂಡು ಅಂದ್ರೆ ಕಬ್ಬ. ಅದನ್ನು ಬೆಳೆಸಿದವ ತಿಂದ್ರೆ ಸಿಹಿ ಹತ್ತದನ, ಅದು ಸಿಹಿ ಹತ್ತದು. ಗಾಳಕ್ಕೆ ಹಾಕಿದವ ಏನ್ರ ಅದು ಕೈ ಹತ್ತದನ. ತಿರುಗಿ ಮುರುಗಿ ಗಾಳಕ್ಕೆ ಹಾಕ್ತಿರ್ತಾನೋ, ಅದನ್ನ ಹಿಂಗೆ ಮಾಡಿಸ್ತಾನ ಹಾಕ್ತಾನ, ಮತ್ತೆ ಮಾಡಿಸ್ತಾನ ಹಾಕ್ತಾನ, ಅದ್ರ ಮುಂದೆ ನಡು ಒಂದು ಲಿಂಬೆ ಹಣ್ಣು ಇಡ್ತಾನ, ಮತ್ತೆ ಹಾಕ್ತಾನ. ಪೂರ್ಣ ರಸ ಏರಿ ಹೋಗದಾನ. ಇವನು ಬಿಡಬಾರ್ದು, ಇವಾಗ ನಾವು ರುಚಿನ ಕೊಡಬಾರ್ದು ಅಂತ ಏನ್ರಿ ಕೈ ಇದಕ್ಕೆ ಹತ್ತದನ ರಸ. ಅವಗೂ ಸೀಲೆ. ಮತ್ತೆ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸ್ಯಾನ, ಅವಗೂ ಸೀಲೆ. ಸಂತರು ಹಿಂಗಿದ್ದಾರೆ. ಸಂತರು ನಾವು ಹೆಂಗಿರ್ಬೇಕಂದ್ರೆ ತಪ್ಪು ಮಾಡಿದವನ ಮೇಲೆ ನೀವು ಕ್ಷಮಾ ಮಾಡ್ರಿ ಅಂತಾರೆ. ನಿಜವಾಗಿಯೂ ಕ್ಷಮಾ ಮಾಡೋ ಅಧಿಕಾರ ನಿಮಗೂ ಇಲ್ಲ. ಯಾಕಂದರೆ ಯಾರು ತಪ್ಪು ಮಾಡಿಲ್ಲ ಅವ್ರು ಕ್ಷಮಾ ಮಾಡ್ಬೋದು.
ನಿಮ್ಮಲ್ಲೇ ಒಳಗೆ ಸಾಕಷ್ಟು ತಪ್ಪಿದ್ದಾಗ ಮತ್ತೊಬ್ಬರು ತಪ್ಪು ಯಾಕೆ ತಾಡ್ತಿರಪ್ಪ ನೀವು? ಆಡಬೇಡ್ರಿ. ದೋಷ ಠೇವಿ ಪುಡಿಲಾಸಿ ದೇಚಿ ಸೊಯ್ಯ ಅಪ್ಪನ ಪಾಸಿ. ಮಂದಿಗೆ ದೋಷ ಕೊಡ್ತಿ, ಒಳಗೆ ನಿನ್ನೊಳಗೆ ಅದು ತುಂಬಿಕೊಂಡು ಕೂತಿ. ಐಸಿಯ ನ ಕಳೆ ಜಯಾಸಿ ತೋ ಏಕ ಪಡತ ಮೂರ್ಖ. ಇದು ತಿಳಿಲಾರ್ದವ ಅವೊಬ್ಬ ಕರಿತ ಮೂರ್ಖ ಅಂತ ತಿಳ್ಕೋರಿ ಅಂತೇಳಿ ಸಮರ್ಥರಂತಾರೆ. ಅದಕ್ಕೆ ಏನು ಇವತ್ತಿನ ಈ ಭಗವದ್ಗೀತಾ ಶ್ಲೋಕ ಏನು ಹೇಳ್ತದೆ, 12ನೇ ಅಧ್ಯಾಯ ಭಕ್ತಿ ಯೋಗದೊಳಗೆ ಅದ್ವೇಷ್ಟ ಸರ್ವಭೂತ. ಸರ್ವಭೂತ ಮಾತ್ರದಲ್ಲಿ ಪ್ರೇಮನೆ ಇಡ್ತೀನಿ ನಾನು, ಇಂದಿನಿಂದ ಯಾರನ್ನೂ ದ್ವೇಷ ಮಾಡುವುದಿಲ್ಲ. ಒಂದು ಸಂಕಲ್ಪ. ಮೈತ್ರಯಿ ಕರುಣಯೇ ವಚ. ನಮ್ಮ ಹುಲಿ ಇದು. ಮೈತ್ರಯಿ ಕರುಣಯೇ ವಚ. ಲಕ್ಷ್ಯ ಕೊಡ್ರಿ ಕಡೆ. ಅಂದ್ರೆ ನೀವು ಹೆಂಗಿರ್ಬೇಕಂದ್ರೆ ಕರುಣಾ ತುಂಬಿದ ಮಿತ್ರನಾಗಿರಬೇಕು. ಗೆಳತನ ರೊಕ್ಕ ಇಸ್ಬೋದು ತಗೋದು ಕೊಡೋ ಸಂಬಂಧ ಅಷ್ಟೇ ಗೆಳತನ ಅಲ್ಲ. ನೀವು ಹೆಂಗೆ ಗೆಳತನ ಇರ್ಬೇಕಂದ್ರೆ ಕರುಣಾ ತುಂಬಿ ಅಂದರೆ ಇವತ್ತೊಬ್ಬ ಕುಡಕ್ಕೆ ಬರ್ತಾನಂತ ತಿಳ್ಕೊರಿ. ನಿಮ್ಮಂತೆ ಕುಡಿಲಿಕ್ಕೆ 100 ರೂಪಾಯಿ ಬೇಕಾಗ್ಯಾವ್ರಿ ಮಾಲಕರ ಕೊಡ್ರಿ ಅಂತ ಕಣ್ಣ ನೀರು ತಂದು ದಳ ಅಂತ ತಿಳ್ಕೊರಿ. ನಿಮಗೆ ಕರುಣಾ ಬಂದು ಕೊಟ್ರೆ ಪಾಪದಾಗ ಬೀಳ್ತೀರಿ ನೀವು. ಯಾಕಂದ್ರೆ ಅದನ್ನ ತೊಗೊಂಡು ಹೋಗ್ತಾನೆ, ಮತ್ತೆ ಕುಡಿದು ಬರ್ತಾನೆ, ದುಡಿದು ಬಿಡ್ತಾನೆ, ಮತ್ತೆ ಬರ್ತಾನೆ, ಮತ್ತೆ ಕಣ್ಣ ನೀರು ತರ್ತಾನೆ. ಕರುಣಾದಿಂದ ನೀ ದಾನ ಮಾಡಿದ್ರೆ ಅದು ದಾನ ಆಗೋದಿಲ್ಲ. ಅದು ಕರುಣ ಅಂದ್ರೆ ಸದಾ ಕರುಣ ಹೆಂಗಿರ್ತದೆ ಅಂದ್ರೆ ಮೈತ್ರಿ ಕರುಣ ಏವಚ. ಅಂದ್ರೆ ಹೆಂಗಂದ್ರೆ ಕರುಣಾ ತುಂಬಿದ ಮಿತ್ರ. ಜಗತ್ತಿನ ಸಂತ್ರ ಹೆಂಗೆ ಮಾಡಿದ್ರು, ಜಗತ್ತಿನ ಜೀವಿಗಳು ಪ್ರಪಂಚದಾಗ ಒದ್ದಾಡ್ಲಿಕ್ಕತ್ತಾರ, ಪ್ರಪಂಚದ ಒಂದು ದುಃಖದ ಮಡಿವಿನಾಗ ಮುಣಿಗಿ ಹೇಳ್ಲಿಕ್ಕತ್ತಾರ. ತಿರುಗಿ ಗರ್ಭವಾಸದ ದುಃಖದಿಂದ ಇವರನ್ನು ಪಾರ ಮಾಡಬೇಕು ಅನ್ನುವಂಥ ಕರುಣಾ ಬೇಕಂತ. ನೀವು ಬರ್ಲಿಕ್ಕತ್ತೀರಿ ಇವತ್ತಿನ ದಿವಸ ಪ್ರವಚನಕ್ಕೆ, ಕುಬ್ಕಟ್ಟಿಂದ ಬರ್ಲಿಕ್ಕತ್ತಾರ್ರಿ ಅಂತ ಅನೌನ್ಸ್ ಮಾಡಿದ್ರಿ. ಬರುವ ಹೊತ್ನಾಗ ನಿಮ್ಮ ಮಗ್ಗಲ ಮನೆಯವ್ರು ಒದರಿ ಬಂದ್ರೇನು? ಇಲ್ಲ. ಯಾಕಂದ್ರೆ ಅವರು ಭಕ್ತಿ ಮಾರ್ಗಕ್ಕೆ ಹಚ್ಬೇಕಂತ ನಿಮಗೆ ಅನಿಸಿಲ್ಲ, ಅವರಿಗೆ ಸತ್ಯ ತಿಳಿಸ್ಬೇಕನ್ನೋದು ಅನಿಸಿಲ್ಲ, ಮತ್ತೆ ಏನೂ ಕಾರಣನೇ ಇಲ್ಲಲ್ಲ. ಈ ಧರೆಯ ಭೋಗವನಿಗೆ ವರಮೋಕ್ಷ ಪಡೆಯಲು ಬರ್ತೀರಾ ಇಲ್ಲೇ ಇರ್ತೀರಾ ಅಂತೇಳಿ ಅವ್ರ ಜ್ಞಾನಿಗಳು ಅಂದೋಗ್ಯಾರಿಲ್ಲ. ಬರ್ರಿಪ್ಪ ಇಲ್ಲೇನು ಕೂತು ಏನು ಮಾಡ್ತೀರಿ, ಒಂದು ತಾಸು ಹೋಗಿ ಕೇಳ್ಕೊಂಡು ಬರೋಣ. ಮಹಾತ್ಮರು ಬಂದಿರ್ತಾರೆ, ಕರ್ಕೊಂಡು ಬಂದ್ರೇನು ಇಲ್ಲ. ನೀವು ಒಬ್ಬರು ಬಂದ್ರು ಅಪ್ಪಣ ಥರ ಎಲ್ಲ ನಾವೇತನವಲ್ಲ ತರ್ತ್ಕೊಬ್ಬರಾಯರು. ನೀವೊಬ್ಬ ಪಾರಾದ್ರೆ ಏನು ದೊಡ್ಡಗದಂಗಾತು. ಕುಲ ಉದ್ಧಾರ ಇಲ್ಲ ಸರ್ವಾಂಚಿತು. ಕುಲ ಕೋಟಿಗಳು ಉದ್ಧಾರ ಮಾಡುವ ಆಗುವಂಥದ್ದು ಕಾರ್ಯ ನಿನ್ನಂತರ ಆಗೋದು. ನೀವೊಬ್ಬ ಕೂತಿ ಪ್ರವಚನ ಕೇಳಿದಿ, ಕೀರ್ತನ ಕೇಳಿದಿ, ಉದ್ಧಾರ ಆದ ಅಂತ ತಿಳ್ಕೊಂಡಿದ್ರು. ಅಲ್ಲಿ ಭಗವಂತ ಪಾಂಡುರಂಗ ಅಂತಾರೆ, ಬಂದೆ ಅಂತ. ಅವ್ನು ಬಂದ ಏನು ಕಮಾಯಿ ಮಾಡಿ ಬಂದಿ ಅಂತ ಕೇಳ್ತಾನೆ. ನಾವು ಉದ್ಧಾರ ಆಗಿಲ್ಲ, ಮುಂದಿನ ಜೋಡಿ ಉದ್ಧಾರ ಆಗ್ಬೇಕಂತ ನಿನಗೆ ಅನಿಸ್ಲಿಲ್ಲ. ಮತ್ತು ಈ ಕಾರ್ಯ ನೀ ಮಾಡೇ ಇಲ್ಲ. ಇವತ್ತಿನ ದಿವಸ ಎಷ್ಟು ವರ್ಷ ಆತ್ಮಮ್ಮ ಈ ಸತ್ತ ಶುರುವಾಗಿ? ಕನಿಷ್ಠ ಅಂದರೂ ಎಷ್ಟೋ 60-70-100 ವರ್ಷ ಆಗಿರ್ಬೇಕಂತ ತಿಳ್ಕೊ. 60-70 ವರ್ಷ ಆದರೂ 6-7 ಮಂದಿನೇ ಬರ್ಲಿಕ್ಕತ್ತಾರಂದ್ರೆ ನಾವು ಯಾರನ್ನೂ ಕರೀಲಿಕ್ಕೆ ಹೋಗಿಲ್ಲ ಅಂತ. ಕರೀಲಿಕ್ಕೆ ಹೋಗಿಲ್ಲ. ಭಾಳ ಆದ್ರೆ ಮಾಲೆ ಹಾಕ್ಸ್ಕೊಂಡು ಬಂದೆವು. ಮಾಲೆ ಹಾಕ್ಸ್ಕೊಂಡು ಬಂದವ್ರನ್ನ ಕೇಳೇವನು ಹರಿಪಾಟ್ನಾಗ ಎಷ್ಟು ಹಬ್ಬಂಗೆ ಬರ್ತಾವಂತೇಳಿ. ಬರ್ತಾವ್ರಿ, ಬರ್ತಾವಂದ್ರೂ ಸಹಿತ ಎಷ್ಟು ಹಬ್ಬಂಗೆ ಅರ್ಥ ಆಗ್ಯಾವಪ್ಪ, ಎಷ್ಟು ಹಬ್ಬಂಗೆ ಅರ್ಥ ಆಗ್ಯಾವ್ರ ಸದಾ ನಿನಗಾಗ್ಯಾವ. ಹೌದಲ್ಲ? ಅದ್ರಾಗ ಏನಂತಾರೆ ಮೊದಲೇ ಅವಾಗ ದೇವಾಚಿಯ ದ್ವಾರಿ ಉಭಾಕ್ಷಣ ಮರಿ ತೇಡೆ ಮುಕ್ತಿ ಚಾರಿ ಸಾಗಿ. ಹರಿಮುಖೇ ಮನ ಪುಣ್ಯಾಚಿ ಗಣನ ಕೋಣ ಕರಿ. ಬರೀ ಹರಿ ಮುಖದೊಳಗೆ ಹರಿ ಅಂದ್ರೆ ಅದ್ರ ಪುಣ್ಯ ಲೆಕ್ಕ ಮಾಡೋರು ಈ ಭುವನದ ಯಾಕೆ ತ್ರಿಭುವನದೊಳಗೂ ಇಲ್ಲೇ ಇಲ್ಲ. ಇಷ್ಟು ಲಾಭದ. ಅದಕ್ಕೆ ನಾವು ಹೆಂಗೆ ಮಾಡಬೇಕು, ನಾವೆಲ್ಲೇ ಭಗವಂತರ ಕಾರ್ಯಗಳಿಗೆ ಹೋಗ್ತಿದ್ರೆ ನಮ್ಮ ಜೊತೆ ಇದ್ದವ್ರನ್ನ ಕರ್ಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ನೀವು ಉದ್ಧಾರ ಆಗೋದಕ್ಕಿಂತ ಒಬ್ಬರು ಉದ್ಧಾರ ಮಾಡಲಿಕ್ಕೆ ನೀ ಕಾರಣ ಅದೇ ಅಂದ್ರೆ ನೀನು ಇನ್ನು 10 ವರ್ಷಕ್ಕೆ ಮೋಕ್ಷ ಆಗ್ತಿದ್ರೆ 5 ವರ್ಷಕ್ಕೆ ಆಗ್ತದೆ, ನಿನಗೇ ಆಗ್ತದೆ. ಯಾಕಂದ್ರೆ ಭಗವಂತಗೆ ಸಂತೋಷ ಆಗ್ತದೆ. ಅದಕ್ಕೆ ಎರಡನೇದೇನು ಭಕ್ತಿ ಹೆಂಗಿರಬೇಕು? ಮೈತ್ರಯಿ
ಕರುಣಯೇವಚ. ಮುಂದೆ ಮೂರನೇ ಸೂತ್ರ, ನಿರ್ಮಮೋ ನಿರಹಂಕಾರ. ನಿನ್ನಂತಲ್ಲೇ ಮಮಕಾರನೂ ಇರಬಾರ್ದು, ಅಹಂಕಾರನೂ ಇರಬಾರ್ದು. ನಾನು ನನ್ನ ಹೆಂಡತಿ, ನನ್ನ ಆಸ್ತಿ, ನನ್ನವರು, ಅದು ಇದು ಮೋಹ ಇರಬಾರ್ದು. ನಾನೇ ಶ್ರೇಷ್ಠ, ನಾ ದೊಡ್ಡ ಸಂತ, ನಾ ಕೀರ್ತನ ಹೇಳ್ತೀನಿ, ನಾ ಪ್ರವಚನ ಹೇಳ್ತೀನಿ, ನಾ ಪಕ್ವಾಜ್ ಬಾರಿಸ್ತೀನಿ, ನಾ ಇರಲಿಕ್ಕಂದ್ರೆ ನಡೆಯುವುದಿಲ್ಲ ಅನ್ನುವಂಥ ಅಹಂಕಾರ ಇರಬಾರ್ದು. ಹೆಂಗಿರ್ಬೇಕು ನಾವು ಭಕ್ತರು? ನಿರ್ಮಮೋ ನಿರಹಂಕಾರ, ಸಮದುಃಖ ಸುಖ ಕ್ಷಮಿ. ಸುಖ ಮತ್ತು ದುಃಖದೊಳಗೆ ನಿನ್ನ ಮನಸ್ಸ ಸ್ಥಿರವಾಗಿ ಉಳಿದಿರಬೇಕು. ಸುಖ ಆದರೂ ಸಹಿತ ಶಾಂತ ನಿರ್ಲಿಪ್ತನಾಗಿರಬೇಕು, ದುಃಖ ಆದರೂ ಸಹಿತ ನಿರ್ಲಿಪ್ತನಾಗಿರಬೇಕು. 1,00,000 ಲಾಟ್ರಿ ಹತ್ತಿದ್ರೆ ಸುಖದೊಳಗೆ ಹಾರ್ಟ್ ಅಟ್ಯಾಕ್ ಎಷ್ಟೋ ಮಂದಿಗೆ ಆಗ್ಯದ. ಖುಷಿಯಾಗಿ ಮನೆಯೊಳಗಿನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಇವ್ರು ನೋಡ್ಕೊತ ಹೂ ಹಾರಿಸ್ಕೊತ ಅದ್ರಾಗ ಹೋಗಿಬಿಟ್ರು, ತಿರುಗಿ ಬಂದುಬಿಟ್ರು. ಮತ್ತೆ ಹೋಗ್ಬೇಕಾದ್ರೆ ಭಗವಂತನ ಒಂದು ಚರಣದೊಳಗೆ ಏನಾಗಬೇಕಾಗಿತ್ತಂದ್ರೆ ಸಮದುಃಖ ಸುಖ ಕ್ಷಮ, ಎಲ್ಲದರೊಳಗೂ ಸಮ ಇರು. ಇಷ್ಟಾಗಿ ಕ್ಷಮಾಗುಣ ಇರಂತಾರೆ ಇರುತ್ತೆ. ನೀನು ಕ್ಷಮಾ ಮಾಡಿ ಎಲ್ಲರನ್ನೂ. ತಪ್ಪು ಮಾಡ್ಯಾರಪ್ಪ, ತಪ್ಪು ಮಾಡಿದ್ರೆ ಏನಾಗ್ತೋ ತಿಳಿಸಿ ಹೇಳೋರು, ಇಲ್ಲ ಅದಕ್ಕೆ ತಪ್ಪು ಮಾಡ್ಯಾನವ, ನೀ ತಿಳಿಸಿ ಹೇಳಲ್ಲ. ಅದೆಲ್ಲ ಬಿಟ್ಟು ನೀ ತಪ್ಪು ಮಾಡಿ ಅಂದ್ರೆ, ನೀ ತಪ್ಪು ಮಾಡಿ ಅಂತ ಹೇಳಿದ್ರೆ ನಿನ್ನ ಕಡೆ ಒಂದು ಬಟ್ ಮಾಡಿದೆ ಅಂದ್ರೆ ಉಳಿತಿದ್ದು ಇವು ಬಟ್ಟುಗಳು ನೀ ಎಷ್ಟು ತಪ್ಪು ಮಾಡಿ ನೋಡು. ಅವನು ತಪ್ಪು ಮಾಡ್ಯಾನಿಲ್ಲ, ಇವು 3 ಅದಕ್ಕಿಂತ ಹೆಚ್ಚು ತಪ್ಪು ನಿನ್ನೋವನೋ ಮೂರ್ಖ ಅಂತಂತಾರೆ. ಅದಕ್ಕೆ ಯಾರು ತಪ್ಪು ಮಾಡಿದ್ರು ಸಹಿತ ನೀವು ಏನು ಅವ್ರವ್ರ ತಪ್ಪು ನೋಡ್ರಿ. ಇವರಂತಾರೆ ವಚನಕಾರು, ಅವರವರ ಸದಾಚರಣೆ ಅವರವರಿಗೆ, ಅವರವರ ದುರಾಚರಣೆ ಅವರವರಿಗೆ. ಅವರವರ ಸದಾಚರಣೆ ನಮಗೇನು ಮೋಕ್ಷವ ಕೊಟ್ಟಿತ್ತು, ಅವರವರ ದುರಾಚರಣೆ ನಮ್ಮನ್ನೇನು ಭವದಲ್ಲಿ ತಳ್ಳಿಬಿಟ್ಟಿತ್ತು. ನಮ್ಮ ಲಕ್ಷ್ಯ ಲಾಂಛನದಲ್ಲಿ ದೇವ, ನಿಮ್ಮ ಲಕ್ಷ್ಯ ನಮ್ಮಲ್ಲಿ. ದೇವ, ಮಗನಿಗಾದ ನೋವು ತಂದೆ ತಾಯಿಗಳಿಗಲ್ಲದೆ ಅನ್ಯರಿಗೆಲ್ಲಿಯುವುದು ಕಪಿಲ ಸಿದ್ಧ ಚರಣ ಮಲ್ಲಿಕಾರ್ಜುನ. ನಮ್ಮ ಲಕ್ಷ್ಯ ಪಾಂಡುರಂಗನ ಚರಣದೊಳಗೆ. ಹಿಂಗೆ ಇಟ್ಕೊಂಡ ಎಲ್ಲರ ಮೇಲೂ ಕ್ಷಮಾ ಮಾಡಿ. ಏನು ಕ್ಷಮಾ ಮಾಡಿ ಹೆಂಗಿರಬೇಕಂದ್ರೆ ಅಷ್ಟೊಂದು ಸರಿ ಆಗಿ ಹೋದ ಸಂತರ ನೋಡ್ರಿ ನೀವು. ಜ್ಞಾನೇಶ್ವರ ಮಾವಲಿಯವ್ರಿಗೆ ತುಸು ಕಷ್ಟ ಕೊಟ್ಟರು ಅಂತ ಹೇಳಿ ನಾವು. ಜ್ಞಾನೇಶ್ವರ ಮಾವಲಿಯವ್ರಿಗೆ 4 ಸಣ್ಣ ಹುಡುಗರಿಗೆ ಕಷ್ಟ ಕೊಟ್ಟು ನೋಡ್ಬೇಕಾದ್ರೆ ಸಮಾಜ ಕಡೆ ಹೊಳ್ಳಿ ನೋಡಬಾರ್ದು. ಆದರೂ ಸಹಿತ ಇಂಥ ಗ್ರಂಥವನ್ನು ರಚನೆ ಮಾಡಿ ಸದಾ ಅವರು ಪಸಾಯದಾನ ಬೇಡ್ಕೊಂಡ್ರೆ ಏನದು, ಆತ ವಿಶ್ವಾತ್ಮತೆ ದೇವಿ. ಅದನ್ನು ನೀವು ನೋಡ್ರಿ. ಜನರನ್ನು ಎಲ್ಲ ನೀವು ಸುಖದಾಗಿರಪ್ಪ, ಅವ್ರು ಏನು ಅವ್ರ ತಪ್ಪು ಎನಿಸ್ಬೇಡ ಅಂತ ಕೇಳ್ಕೊಂಡು ಹೋದ್ಯಾರ. ಇಂಥವ್ರಿಗೆ ಭಕ್ತರು ಬೇಕಂತಾರೆ. ಹೆಚ್ಚು ತೋರ ಭಕ್ತಿ ಆವಡತಿ ದೇವ. ಸಮದುಃಖ ಸುಖ ಕ್ಷಮಿ ಸತತಂ ಸಂತುಷ್ಟ ಯೋಗಿ. ಯಾವಾಗಲೂ ಆನಂದದಿಂದ ಇದ್ದುಬಿಟ್ಟು ನೀನು ಮೈ ಸತತಂ ಸಂತುಷ್ಟ ಯೋಗಿ ಯಥಾತ್ಮ ದೃಢ ನಿಶ್ಚಯ. ಪ್ರತಿಯೊಬ್ಬರ ಹೃದಯದೊಳಗೆ ನಾವು ನನ್ನ ಪಾಂಡುರಂಗಿದ್ದಾನ ಅನ್ನುವಂಥ ನಿಶ್ಚಯ ಮಾಡ್ಕೋ. ಮೈ ಅರ್ಪಿತ ಮನೋರ್ಬುದ್ಧಿ ಯೋ ಮೇ ಭಕ್ತ ಸಮೇ ಪ್ರಿಯ. ಮನ ಮತ್ತು ಬುದ್ಧಿ ಇವ್ರು ಯಾರು ನನಗೆ ಅರ್ಪಣೆ ಮಾಡಿಕೊಂಡಾರ ಅವ್ರು ನನಗೆ ಸೇರ್ತಾರೋ ಅರ್ಜುನ. ನಾವು ಭಗವಂತನಿಗೆ ಸೇರಬೇಕಾಗಿತ್ತು ಅಂದರೆ ಮೈ ಅರ್ಪಿತ ಮನೋರ್ಬುದ್ಧಿ, ಮನ ಬುದ್ಧಿ ಇವನ್ ಎರಡು ನಮ್ಮಂತಲ್ಲಿ ಇಟ್ಕೊಂಡು ಉಳುಕಿದ್ದೆಲ್ಲ ಅರ್ಪಣೆ ಮಾಡ್ಬೇಕಂತೇವು. ಕರೆ ಏನು ಮನಸ್ಸನ್ನು ನಮ್ಮ ಕಡೆನೇ ಇಟ್ಕೊಂಡೆವು, ಬುದ್ಧಿನೂ ನಮ್ಮ ಕಡೆನೇ ಇಟ್ಟೆವು. ಮನ ಬುದ್ಧಿ ಇವು ನಮ್ಮ ಕಡೆ ಇಟ್ಕೊಂಡ್ರೆ ನಾವು ಅದನ್ನು ಸಂಭಾಳಿಸ್ಲಿಕ್ಕೆ ಆಗ್ತಾನೆ ಆಗೋದಿಲ್ಲ. ನಾವು ಮನಸ್ಸನ್ನು ಹಿಡಿತಾ ಇಟ್ಕೊಳ್ಳಿಕ್ಕೂ ನಮಗೆ ಆಗೋದಿಲ್ಲ. ಪಾಂಡುರಂಗಗೆ ಬೇಡ್ಕೊಂಡು ಅಂತಾರವರು. ಅರ್ಜುನ ಕೃಷ್ಣ ಪರಮಾತ್ಮ ಬೇಡ್ಕೊಂಡ, ನೋಡಪ್ಪ ಎಲ್ಲ ಹೇಳಿದ್ದು ಖರೆ, ಮನಸ್ಸು ಮಾತ್ರ ಹಿಡಿತದ ಇಡುವುದು ನನ್ನ ಕೈಲಿ ಆಗೋದಿಲ್ಲಪ್ಪ. ಹಂಗಾರೆ ಅದನ್ನು ಬಿಟ್ಬಿಡೋದು ನಾವು. ಆ ಮನಸ್ಸೊಂದು ನನಗೆ ಕೊಟ್ಟು ಬಿಡೋದಪ್ಪ. ಮನಸ್ಸು ಅವ್ನು ಕೊಟ್ಟು ಬಿಟ್ಟ, ಆರಾಮ ನೀವು ಅಂತ ಆಗಿಬಿಟ್ಟ. ಅದಕ್ಕೆ ಅವರಂದರು ಮನೋರ್ಬುದ್ಧಿ, ನಿನ್ನ ಮನಸ್ಸನ್ನು ನನಗೆ ಕೊಡು, ಬುದ್ಧಿನೂ ನನಗೆ ಕೊಡು. ನಿನ್ನ ಬುದ್ಧಿ ಹೆಂಗದ ಅಂದ್ರೆ, ನಮ್ಮ ಬುದ್ಧಿಗಳು ಹೆಂಗವ ಅಂದ್ರೆ ಸೀದಾ ಪೂರ್ಣ ದಡ್ಡರೇ ಇರಬೇಕು ನಾವು. ಇಲ್ಲಕ್ಕೆ ಪೂರ್ಣ ಜ್ಞಾನೇರಿ ಆಗಿರಬೇಕು.
ನಾವು ಜ್ಞಾನಿನೂ ಇಲ್ಲ, ದಡ್ರು ಇಲ್ಲ, ವಿಪರೀತ ಬುದ್ಧಿಯವರಾಗಿ ಕೂತೇವೆ ನಾವು. ನಾನೇ ಶ್ರೇಷ್ಠ, ನಾ ಹೇಳಿದ್ದೆ ಕರೆ ಅನ್ನುವಂಥದ್ದು ಪ್ರತಿಪಾದನೆ ಮಾಡುವಂಥ ವಿಪರೀತ ಬುದ್ಧಿಯವರಿದ್ದೆ. ಅದಕ್ಕೆ ಅದು ಯಾವುದೇ ಇರಲ್ಲ, ಆ ಬುದ್ಧಿನೂ ನನಗೆ ಕೊಡು, ಮನಸ್ಸನ್ನು ನನಗೆ ಕೊಡು, ಸಾಕು. ಮೈ ಅರ್ಪಿತ ಮನೋರ ಬುದ್ಧಿ ಯೋ ಮೇ ಭಕ್ತ ಸಮೇ ಪ್ರಿಯ, ಇವು ನನಗೆ ಸೇರ್ತಾರೆ ನೋಡಪ್ಪ ಅರ್ಜುನ ಅಂಥೇಳಿ ಜ್ಞಾನೇಶ್ವರಿ ಒಳಗೆ 12ನೇ ಅಧ್ಯಾಯದೊಳಗೆ ಭಗವದ್ಗೀತೆ 13 ಮತ್ತು 14 ಶ್ಲೋಕನೊಳಗೆ ಈ ಮಾತನ್ನು ಹೇಳ್ತಾರೆ. ಅದಕ್ಕೆ ನಾವು ನೀವುಗಳೆಲ್ಲ ಪರಿವರ್ತನೆ ಆಗೋ ಇವತ್ತಿನಿಂದ ಸಂಕಲ್ಪ ಮಾಡು. ಸತ್ಸಂಗ ಸಪ್ತಾಹಗಳ ಉದ್ದೇಶ ಏನು ಹಂಗಾರ, ಇಲ್ಲಿ ಏನು ಮಹಾತ್ಮರು ಹೇಳ್ತಾರಲ್ಲ, ಹೇಳಿದ್ದನ್ನು ಮೊದಲು ಮನಸ್ಸು ಒಟ್ಟು ಕೇಳೋದು ಮಾಡು. ಶ್ರವಣ ಭಕ್ತಿಯು ಬೇಕು ಮೊದಲು ಚೆನ್ನಾಗಿ. ಹೆಂಗೆ ಕೂತು ಕೇಳಬೇಕಂದ್ರೆ ನಮ್ಮ ಲಕ್ಷ್ಯ ನಮ್ಮ ಶರೀರ ಮೇಲಿನ ಸಹಿತ ಏನೂ ಇರಬಾರ್ದು, ಭಾರ ಇರಬಾರ್ದು. ಹೆಂಗೆ ಇವರು ಜನಕ ಮಹಾರಾಜರು, ಇವರು ಯಾರವರು ಗುರುಗಳು, ಯಾಜ್ಞವಲ್ಕರು ಪ್ರವಚನ ಹೇಳುವ ಹೊತ್ತಿನಾಗ ಜನಕ ಮಹಾರಾಜ್ ಬಂದು ಕೂತು ಕೇಳ್ತಿದ್ದಂತ. ಅವನಿಗತ್ತೆ ಇರಬೇಕು ಇರದಿರಬೇಕು, ಸಂಸಾರದಿ ಜನಕಾದಿ ರಾಜ ಋಷಿಗಳಿಗಂತೆ ಇರಬೇಕು. ದೊಡ್ಡ ರಾಜ ಚಕ್ರವರ್ತಿ ಆದರೂ ಸಹಿತ ಸಂಸಾರ ಮಾಡಿದ್ರು ಸಹಿತ ಸಂಸಾರದಾಗಿದ್ದು ಅವ ಬ್ರಹ್ಮಜ್ಞಾನಿ ಆಗಿಬಿಟ್ಟಿದ್ದ. ಯಾಕಂದ್ರೆ ಚಂದಗೆ ಕೂತ್ಕೊಂಡು ಕೇಳ್ತಿದ್ದವ. ಕೇಳಲಾರ್ದು ಮಗ ನಮಗೇನು ತಿಳಿತ ಅಂತೀರಿ ನೀವು? ಐಕಿಲ್ಯಾವಿನ ಕಳಲೆ ಅಂತ ಕೇಳಲಾರ್ದ ತಿಳಿತನ್ನುವಂಥದ್ದು, ಶಿಕ್ಲ್ಯಾವಿನ ಶಹಾಣ್ಪಣ ಆಲೆ. ನಾ ಏನೂ ಕಲಿಲಾರ್ದ ಶಾಣೆ ಆಗಿನ ಅನ್ನೋದು. ನಾಹಿ ದೇಕಿಲೆ ನಾ ಐಕಿಲೆ ಭೂಮಂಡಳಿ. ಈ ಭೂಮಂಡಲದಾಗ ಇದು ನಾವೆಲ್ಲೂ ಕೇಳಿಲ್ಲ. ನನಗೆಲ್ಲ ತಿಳಿದ್ರಿ. ಐಕಿಲ್ಯಾವಿನ ಕಳಲೆ ಎಲ್ಲ ಹೆಂಗೆ ತಿಳಿತಿ? ಏನೂ ಕೇಳಿಲ್ಲ ನೀನು, ಹೆಂಗೆ ತಿಳಿತಿ ನನಗೆ? ಕೇಳು ಅಂತಾರದು. ಅದಕ್ಕೆ ಅವರೊಂದು ಕಾಕಣಿಕೆ ರಾಮಾಚಾರ್ಯರು ಶ್ರವಣ ಭಕ್ತಿಯು ಬೇಕು ಮೊದಲು ಚೆನ್ನಾಗಿ, ಶ್ರವಣವಾಗುವವರೆಗೆ ನಾದ ತಾನಾಗಿ, ಭವ ಸಮುದ್ರವನ್ನು ದಾಟುವೆಡೆ ಸುಖವಾಗಿ, ಶ್ರವಣವೇ ಮುಖ್ಯ ಸಾಧನವು ನಿಜವಾಗಿ. ಮೊದಲು ಚಂದಗೆ ಕೂತು ಕೇಳೋದು ಮಾಡಂತ. ಕೇಳಿದ ಮೇಲೆ ಮುಂದೆ ಅದನ್ನು ಶ್ರವಣ ಮಾಡಿದ ಮೇಲೆ ಮನನ ಅಂತದ. ಅದನ್ನ ಹೋಗಿ ಅದನ್ನ ಸ್ವಲ್ಪ ಈ ದನಗಳು ಹೆಂಗೆ ಮೇಯ್ದು ಬಂದ ಮೇಲೆ ಮೆಲಕ್ಕೆ ಆಡಿಸ್ತಾರಲ್ಲ, ಹಂಗೆ ಅದನ್ನ ಆಲಿಸ್ರಿ. ಕುಂಕಡ್ಡಿಯಿಂದ ಬಂದಿದ್ದರು ಶಂಕರಣ್ಣವರು ಅಂತೇಳಿ, ಉದಯ ಅವರು ಇಬ್ಬರು ಬಂದಿದ್ದರು. ಏನಪ್ಪ ಅವ್ರು ಏನು ಹೇಳಿದರು? ಮೆಲಕಾಡ್ರಿ. ಮನನ ಆದಮೇಲೆ ನಿಧಿಧ್ಯಾಸಕ್ಕೆ ಅದನ್ನ ಲಕ್ಷ್ಯದಾಗಿ ಇಟ್ಕೊಂಡು ಜೀವನದೊಳಗೆ ಪ್ರತಿಯೊಂದರೊಳಗೂ ಅದನ್ನ ಬಳಸ್ರಿ ಅಂತ. ಇವನ್ನೆಲ್ಲ ಮಾಡಿದಾಗ ಪರಿವರ್ತನೆ ಅನ್ನುವಂಥ ಪರಿವರ್ತನೆ ಆಗಲಿಲ್ಲ ಅಂದ್ರೆ, ಈಗ ನೀವೇ ತಿಳ್ಕೊರಿ, ನಿಮಗೆ ಲಗ್ನ ಅದು ಭಾಳಷ್ಟು ವರ್ಷದ ಮೇಲೆ ಒಂದು ಗಂಡಸ ಮಗ ಹುಟ್ಟದಂತ ತಿಳ್ಕೊರಿ. ಎಷ್ಟು ಸಂತೋಷ ಪಡ್ತಿರಲಿಲ್ಲ ಗಂಡಸ ಮಗ ಹುಟ್ಟಿದಂಥದ್ದು. ಹೌದಲ್ಲ? ಊರಿಗೆ ಪೇಡೆ ಹರಿಸ್ತೀರಿ, ಏನೇನೋ ಮಾಡ್ತೀರಿ. ಮುಂದೆ 15 ವರ್ಷ ಆದಮೇಲೆ ಹೆಂಗಿದ್ದಾನಪ್ಪ ಮಗ ಅಂಥೇಳಿ ಕೇಳಿದ್ರೆ ಏನು ರೀ ನಾನು ಎದ್ದು ಅಡ್ಡಾಡವಲ್ರಿ, ಹೊಟ್ಟಿನೇ ಹೊಸಿಲಿಕ್ಕೋತದ. 15 ವರ್ಷ ಆದರೂ ಹೊಟ್ಟಿನೇ ಹೊಸಿತದಂದ್ರೆ ಯಾವ ತಂದೆ ತಾಯಿಗಳು ಖುಷಿ ಆಗ್ತದೆ? ಹಂಗೆ ನಾವು ಮಾಲೆ ಹಾಕ್ಕೊಂಡು ಬಂದ ಮೇಲೆ 15 ವರ್ಷ ಆದರೂ ಸಹಿತ ನಮಗೊಂದು ಅಭಂಗನೇ ಅರ್ಥ ಆಗಿಲ್ಲ, ಅಂತ್ಯವಿಲ್ಲ. ರೂಪಪಾತಾಲೋಚನೆ ಅಂತೀರ ನೀವು? ರೂಪಪಾತಾಲೋಚನೆ ಸುಖ ಝಾಲೆ ಓ ಸಾಧನಿ, ತೋಹ ವಿಠಲ ಬರವ ತೋಹ ಮಾದ. ಈ ಅಭಂಗದ ಅರ್ಥ ನಮಗೆ ಬಿಡಿಸಿ ಹೇಳಿಕೆ ವರ್ತನ ಪಕ್ಕ ಇಲ್ಲ. ಸುಂದರತೆ ಧ್ಯಾನ ಉಭಾವಿಟೇವರಿ ಕರಕಟಾಬರಿ ಠೇವರಿ, ಸದಾ ಮಾಜೇಡೋಳ ಜಡೋ ಸದಾ ಮಾಜೇಡೋಳ ಜಡೋ ತುಜ ಮೂರ್ತಿ ಅಂತ ಭಗವಂತಗೆ ಬೇಡ್ಕೋದು. ಅದನ್ನು ಅನ್ನೋದು ಅಗದಿ ಚಾಂದ್ರಾಗನಾಗ ಅಂದ ಒಳ್ಕೋತ ಬಿಡೋದು. ಗೋಡ ತುಜ ರೂಪ ಒಳ್ಕೋತ ಅಂದ್ರೆ ಹೆಂಗೆ ಚಲೋ ಆಗ್ತದೆ ಸದ. ಯಾವುದನ್ನು ಖುಷಿಯಿಂದ ಹೇಳಬೇಕು, ಯಾವುದನ್ನು ಬೇಡ್ಕೋದ್ರ ಕರುಣಾರಸ ತುಂಬಿರಬೇಕು ಅಂತ ಬಿಡುವುದ. ಗೋಡ ತುಜ ರೂಪ ಗೋಡ ತುಜ ನಾಮ ಅಂತ. ಗೋಡ ತುಜ ರೂಪ ಗೋಡ ತುಜ ನಾ ಒಳ್ಕೊತಂದ್ರೆ ಪಾಂಡುರಂಗ ಅಂತಾನ ಚಂದಾಗೆ ಹೇಳುವ ನಿನ್ನ ರಾಮರುಚಿ ಅದ. ಹಂಗೆ ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ನಾವು ಬಳಸಿದೇವಂದ್ರೆ ಅದು ಪರಮಾರ್ಥ ಆಗ್ತದೆ. ಪರಮಾರ್ಥ ನಾವು ಸರಿಯಾಗಿ ನಾವು ಮಾಡಿದೇವಂದ್ರೆ
ನಿಜವಾದ ನಾವು ಎದಕ್ಕೆ ಬಂದೆವು ಅನ್ನುವಂಥದ್ದು ಸತ್ಯದ ಸಾಕ್ಷಾತ್ಕಾರ ಆಗ್ತದೆ. ಅದಕ್ಕೆ ಕೆಲವೊಂದು ಪತ್ತೆಗಳನ್ನು ನಾವು ಮಾಡ್ಕೊತ ಹೋಗ್ಬೇಕಂತಾರೆ. ಅದನ್ನು ಈ ಅದ್ವೇಷ್ಟ ಸರ್ವಭೂತಾನಾಂ ಅನ್ನುವಂಥ ಶ್ಲೋಕನಾಗ ಹೇಳಿದ್ರು. ಇನ್ನೂ ಮಹಾತ್ಮ ಭಾಳಷ್ಟು ಹೇಳ್ಯಾರ. ನಿಮ್ಮ ಟೈಮ್ ಆಗಿರಬೇಕು, ನಿಮಗೆ ಯಾವಾಗ ಟೈಮ್ ಆಗ್ತದೆ ಬಂದು ನಿಮ್ಮಲ್ಲಿ ಹತ್ರ ಪದ್ಧತಿ ಅದ, ಬಂದು ನಮಸ್ಕಾರ ಮಾಡಿದ್ರೆ ಅಂದ್ರೆ ನಮಗೆ ನಿರೋಪ ಕೊಟ್ಟಂಗೆ ಆಗ್ತದೆ. ನೀವು ಯಾವಾಗ ನೀವು ಇದು ಮಾಡ್ತೀರ ಅಂತ ನಮಗೇನು ನಾವು ಹಾಗೆ ಹೇಳ್ಕೋತ ಹೋಗ್ತೀವಿ, ನಮ್ಗೇನದು ಏನು. ಅದಕ್ಕೆ ಇನ್ನೂ ಒಂದು ಪತ್ತೆ ಹೇಳ್ತೀನಿ. ಈಗ ದ್ವೇಷ್ಟಾದಾತ್ಲ ಇನ್ನು ಸಮರ್ಥ ರಾಮದಾಸ್ ಮಹಾರಾಜರು ಮನಾಚಿ ಶ್ಲೋಕನೇ ಒಳಗಂತ ಹೇಳ್ತಾರೆ, ಮನಕ್ಕೆ ಬೋಧ ಮಾಡಿರಪ್ಪ ಅಂತ. ನಿಮಗೆ ನಾವು ಬೋಧ ಮಾಡಿದ್ನೇ, ಗ್ರಂಥ ಬರೆದಿಟ್ನೆ, ಈ ಗ್ರಂಥನೂ ಓದಿದ್ರಿ. ಅದನ್ನು ಓದಿದ್ದನ್ನು ನಿಮ್ಮ ಮನಸ್ಸಿಗೆ ನೀವು ಹೇಳಬೇಕಿಲ್ಲ. ನಮ್ಮ ಮನಸ್ಸಿಗೆ ನಾವು ಹೇಳಿಕಾದ್ರೆ ಪರಿವರ್ತನೆ ಆಗೋದಿಲ್ಲ. ಅವರಂತಾರೆ ಸದಾ ಬೋಲನೆಯ ಸಾರಿಕೆ ಚಾಲತಾ ಹೇ. ಹೆಂಗಿರ್ಬೇಕು ನನಗೆ ಸೇರೋ ಭಕ್ತ ಹೆಂಗೆ ಮಾತಾಡ್ತಾನೆ ಹಂಗಿರ್ಬೇಕು. ಬೋಲನೆಯ ಸಾರಿಕೆ ಚಾಲತಾ ಹೇ, ಹೆಂಗೆ ಮಾತಾಡ್ತಾರೆ ಹಂಗಿರು. ನಾವು ಹಂಗೆ ಮಾಡಲ್ಲ. ಮಾತಾಗ ಅಗದಿ ಏನೋ ಅಗದಿ ರುಚಿ ಮಾತು ತಮ್ಮ ನಡತೆಯೊಳಗೆ ಮಾತಿಗೆ ನಡತೆಗೆ ಒಂದಕ್ಕೊಂದು ಹೊಂದಾಣಿಕೆ ಇಲ್ದಂಗೆ ಇದ್ದು ಬಿಡುದು. ಇದು ಭಗವಂತಗೆ ಸೇರುವುದಿಲ್ಲ. ಹೆಂಗೆ ನಡೀತಿ ಹಂಗೆ ಹೇಳು. ಸಮರ್ಥರಂತರ ಆದಿ ಕೇಳೆ ಮಗ ಸಾಂಗಿತಲೆ. ಮೊದಲ ಹಂಗೆ ನಡೆದು ಹೇಳಿಕತ್ತನಂತಾರ. ನಡಿಲಾರ್ದ ಏನು ಹೇಳವ? ನಡಿಲಾರ್ದ ಹೇಳಿದರೆ ಯಾರು ಕೇಳ್ತಾರೆ? ನಮಗೆ ಅಂತೀರಿ ಆಮೇಲೆ. ನೋಡು ಅವದ್ದರೆ ಮಗನ ಸಂತ ಅಂತ ಇವ್ರು ಹೇಳ್ತಿದ್ರು. ಸಾತಾರ್ಕರ ಮಹಾರಾಜರು ನಮ್ಮಲ್ಲಿ ವಿಠ್ಠಲರಾಯರು ಬರ್ತಿದ್ರಲ್ಲ, ಸಂತತ್ವ ನಮ್ಮಲ್ಲಿ ಇರಲಿಲ್ಲ ಅಂದರೆ ಹೆಂಗೆ ಆಗ್ತದೆ? ಅಪಪ್ರವ ಬಂದು ನೋಡು ಮಗ ಸಂತ. ಎಲ್ಲಿ ಸಂತನ ಓದು ಎಲ್ಲಿ. ಆದರೆ ನಮ್ಮ ವೃತ್ತಿ ಹಂಗೆ ಹೊಲಸಿದ್ದಕ್ಕೆ ಜಗತ್ತಿನ ಬಾಯಾಗ ಸಂತರ ಒಂದು ಪದ ಅಷ್ಟೊಂದು ಕ್ಷುಲ್ಲಕ ಇದಕ್ಕೆ ಬಳಸ್ತಾರೆ. ಸಂತ ಅಂದ್ರೆ ಹೆಂಗದ ಅಂದರೆ ಸಂತ ಆನಂದಾಚೆ ಸ್ಥಳ, ಸಂತ ಸುಖಚಿ ಕೇವಲ, ನಾನಾ ಸಂತೋಷಾಚೆ ಮೂಲತೇಹೆ ಸಂತ ಅಂತಾರೆ ಸಮರ್ಥರು. ಸಂತರೇನು ಆನಂದದ ಜಾಗ ಎಲ್ಲದ ಅಂದ್ರೆ ಅದು ಸಂತರಂತಲೇ ಅದ. ನೀವು ಸಂತರಂತಲೇ ಹೋದ್ರೆ ಅವನೇ ಓಡಾಡ್ಕೊತ ಕೂತಿದ್ದಂದ್ರೆ ಸಂತರ ಜೊತೆ ಕೂತ್ರೆ ಅಷ್ಟು ಆರಾಮಾಗ್ತದಪ್ಪ, ನಾವು ಭಯಂಕರ ತ್ರಾಸಾಗ್ಯದ ಆ ಸಂತರ ಬೆಟ್ಟಿಗೆ ಅಂತ ಹೋದ್ಕೊಳ್ಳಿ. ನಿಮಗಿಂತ ಮೊದಲು ಅವನೇ ಅಳ್ಕೋತ ಕೂತಿದ್ದಂದ್ರೆ ನಿಮಗೇನು ಸಮಾಧಾನ? ಆನಂದದಿಂದ ಇರಂತಾರ ಅವರು. ಠೇವಿಲೆ ಅನಂತೆ ತೈಸೇ ಚೀರ ಹಾವೆ, ಚಿತ್ತಿ ಹಸೋದೆ ಅವೇ ಸಮಾಧಾನ. ಸುಮ್ಮನೆ ಚಿಂತೆ ಮಾಡೋದು. ಇದ್ರಾಗ ಒಂದು ಬರ್ತದೆ ನೋಡು ಸದಾ, ಯಾವುದದು ಏಕನಾಥ್ ಮಹಾರಾಜರ ಒಂದು ಅಭಂಗ ಅದು ನೋಡು. ತುಜ ಮೋಕಳಿಲ ಐ ಸಕಲ ಜೀವಾಂಚೆ ಕರಿತೋ ಸಾಂಬಾಳ, ತುಜ ಮೋಕಳಿಲ ಐಶೇನಾಯಿ, ಜೈಸಾ ಸ್ಥಿತಿ ಆಹೆ ತೈಸಾ ಪರಿರಾಯೆ. ಹೆಂಗದ ಹಂಗೆ ಆರಾಮಿದ್ದು ಬಿಡು. ಡೊಂಬರಾಟ ನೋಡಿದಂಗೆ ಇರಲ್ಲ. ಡೊಂಬರಾಟ ನೋಡಿದ್ರು ಅಂದ್ರೆ ಇಷ್ಟು ರಿಂಗನ್ಯಾಗ ಹೆಣ್ಮಗಳು ಆ ಕೂಸುಗಳು ಒಂದು 2-3 ಮಂದಿ ಸೇರ್ತಾರೆ ಇಷ್ಟು ರಿಂಗನ್ಯಾಗ. ನೀವೇನು ಮಾಡ್ತೀರಿ? ತ್ರಾಸ ಮಾಡ್ಕೋತೀರನ್ನ. ಹೆಂಗಸರು ನೋಡಪ್ಪ, ಅವರು ಸೇರಿದ್ರು, ಅವ್ರ ಮಗಳು ಸೇರಿದ್ಲು, ಇವರು ಸೇರಿದ್ರು ಅಂಥೇಳಿ ನೋಡ್ಕೊಂಡು 10 ಪೈಸಾ ಒಗೆದು ಬಂದುಬಿಡ್ತೀವಿ. ಹಂಗೆ ಇರಲ್ಲ ನೀವು. ಹಂಗೆ ಇರಲ್ಲ. ಬಂದಾರ ಮಹಾರಾಜ. ಅದಕ್ಕೆ ಸದಾ ಬೋಲನೆಯ ಸಾರಿಗೆ ಚಾಲತಾಯಿ ಅನೇಕಿ ಸದಾ ಏಕದೇವಾಸ. ಎಲ್ಲ ದೇವರನ್ನ ಎಲ್ಲರೊಳಗೆ ಇರುವಂಥ ಎಲ್ಲ ದೇವರು ಆ ಪಾಂಡುರಂಗನ ಸ್ವರೂಪ ಅಂತ ತಿಳ್ಕೋರಿ ಅಂಥೇಳಿ ಸಮರ್ಥ ಹೇಳ್ಯಾರ. ಸಾಕಿನ ಮಹಾರಾಜರು ಬರ್ತಾರೆ, ಅವ್ರದ್ದು ಅಷ್ಟು ವಿಚಾರಗಳನ್ನು, ಅವ್ರದ್ದು ಒಂದು ಏನಪ್ಪ ಅಂದ್ರೆ ತತ್ವ ಚಿಂತನೆಯನ್ನು ನಾವು ಆಲಿಸೋಣಂತ. ಬರೀ ಆಲಿಸಿ ಬಿಡೋದು ಬೇಡ, ಏನು ಕೇಳೆವು ಅದನ್ನು ನಡೀಲಿಕ್ಕೆ ಪ್ರಯತ್ನ ಮಾಡೋಣ. ಆ ಸಂಕಲ್ಪದೊಂದಿಗೆ ಈ ಸರಿ ಸಪ್ತಾಹ ಏನು ನಾವು ಪ್ರಥಮ ಬಾರಿಗೆ ಬಂದೇವಲ್ಲ, ಇದೊಂದು ನಿರ್ಣಯ ಮಾಡ್ಕೋರಿ. ಏನು ಇಷ್ಟೋ ತನಕ ಕೇಳೇವು ಅದ್ರಾಗ ಸ್ವಲ್ಪರೇ ನಾವು ನಡೀತೇವೆ ಪಾಂಡುರಂಗ ಅಂಥೇಳಿ ಅವಾಗ ಮಾಡಿಕೊಂಡು ರಾಮಕೃಷ್ಣ ರೀ ರಾಮಕೃಷ್ಣ ರೀ ಹೇಳಿ ನಿಮ್ಮ ಪದ್ಧತಿ ಹೆಂಗವ?
ಏನು ರಾಮಕೃಷ್ಣ ಹರಿ ಅನ್ನೋದನ್ನು ಹಾಂ ರಾಮಕೃಷ್ಣ ಹರಿ ಅನ್ನೋದು
ತಾನೇ